ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅನ್ನೋ ಮಾತಿದೆ. ಅಂದ್ರೆ ಗಂಡ ಹೆಂಡತಿ ನಡುವೆ ಎಷ್ಟೇ ಜಗಳ, ಎಷ್ಟೇ ಮನಸ್ತಾಪ, ಎಷ್ಟೇ ಸಿಟ್ಟು ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಂಡು ಮತ್ತೆ ಒಂದಾಗ್ತಾರೆ. ಆದ್ರೆ ಇನ್ನೊಂದಷ್ಟು ಜನರು ಇರ್ತಾರೆ, ಇನ್ನೊಂದಷ್ಟು ದಂಪತಿಗಳಿರ್ತಾರೆ. ಅವ್ರು ಏನು ಅಂತಂದ್ರೆ ಮೇಲ್ನೋಟಕ್ಕೆ ಎಷ್ಟೇ ಚೆನ್ನಾಗಿದ್ರು ಕೂಡ ಅವರ ಮನಸ್ಸು ಮಾತ್ರ ಒಂದಾಗಿರಲ್ಲ. ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಗಂಡ ಹೆಂಡತಿಯ ಮನಸ್ಸು ಒಂದಾಗದಿರಲು ಕಾರಣ ಏನು? ಹರಿ ಶ್ರೀ ಗುರುಭ್ಯೋ ನಮಃ. ಇದು ತುಂಬ ಕಷ್ಟಕರವಾದ ವಿಚಾರ. ಹೌದು. ಕಾರಣ, ಮದುವೆ ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು ತುಂಬ ಹತ್ತಿರವಾಗಿರ್ತಕ್ಕಂತಹ ಒಂದು ವಿಚಾರ. ಹೌದು. ಮದುವೆಗೆ ಹತ್ತಿರವಾದದ್ದು ಮನಸ್ಸು. ನಾವು ಮನಸ್ಸಿಗೆ ಮದುವೆ ಮಾಡೋದು ಸಂಪ್ರದಾಯ ನಮ್ಗೆ ಗೊತ್ತೇ ಇಲ್ಲ ಇಲ್ಲಿವರೆಗೂ. ಗೊತ್ತಿದೆಯೇನಮ್ಮ? ಇಲ್ಲ. ಹೆಣ್ಣು ಗಂಡಿನ ಮನಸ್ಸಿಗೆ ಮದುವೆ ಆಗಬೇಕು ಸತ್ಯ. ಹೌದು. ಇಲ್ಲ, ಅದು ಮುಚ್ಚಿಟ್ಬಿಟ್ಟಿದ್ದಾರೆ. ಈಗ ಮನಸ್ಸಿಬ್ಬರದು ಒಂದೇ ಇರಬೇಕು ಅಂತ ಗಂಡು ಹೆಣ್ಣಿಗೆ ಜೋಡಿ ಮಾಡೋದು. ಒಂದೇ ಥರ ಇರಬೇಕು, ಅನ್ಯೋನ್ಯವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಕತೆ ಹೇಳ್ತಾರೆ. ಖುಷಿಯಾಗಿರಬೇಕು ಅಲ್ವಾ? ಹೌದು. ಸರಿ, ಹೇಳೋದು ಸರಿ, ಹೇಳ್ತಿರೋದು ಸರಿ. ಆದರೆ ಇದಕ್ಕೆ ಅರ್ಥನೇ ಸಿಕ್ಕಿಲ್ಲ ಇಲ್ಲಿವರೆಗೂ. ಹೌದಲ್ವಾ? ಹೌದು. ಈಗ ನೀನು ಹೇಳಿದ್ಬಿಟ್ಟಿದ್ದೆ ಆವಾಗಲೇ ಉತ್ತರ ಏನು ಅಂದರೆ, ನಿನಗೇನು ಬೇಕು ನಾನು ಕರೆಕ್ಟಾಗಿ ಇರ್ತೀನಿ, ನೀನು ಕರೆಕ್ಟಾಗಿ ನೋಡ್ಕೋತೀನಿ, ನೀನು ಕರೆಕ್ಟಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳಬಹುದೇನೋ. ಆದರೆ ಮನಸ್ಸು ಮಾತ್ರ ನಿನ್ನಿಷ್ಟ ನಿನಗೆ, ನನ್ನಿಷ್ಟ ನನಗೆ, ಈ ಥರ ಒಳಗಡೆ ಇರುತ್ತೆ. ಇದು ಯಾಕೆ ಬೇಕು? ಇರಬಾರ್ದಲ್ವಾ? ಎರಡೂ ಮನಸ್ಥಿತಿ ಒಂದೇ ಮನಸ್ಸಾಗಿದ್ದಾಗ ದಾಂಪತ್ಯ ಅಂತ ಹೇಳ್ಬೋದು. ಇಲ್ಲಿ ಇದಾಗಿಲ್ಲ, ಆಗ್ತಾ ಇಲ್ಲ. ಕಾರಣ ಏನು ಅಂತಕ್ಕಂಥದ್ದೇ ಈ ದಿನದ ವಿಶೇಷವಾಗಿರತಕ್ಕಂಥ ರಹಸ್ಯ. ಇವತ್ತು ಹೇಳ್ತಕ್ಕಂಥ ವಿಚಾರ ನಮಗೆ ಇಲ್ಲಿವರೆಗೂ ಇದು ಅರ್ಥನೇ ಆಗಿಲ್ವಾ ಅಂತ ಶಾಸ್ತ್ರ ಹೇಳೋರು ತಿಳ್ಕೊಬೇಕು. ಇಲ್ಲಿವರೆಗೂ ನಮ್ಮ ದೇಶ ಅಲ್ಲಿಂದ ಇಲ್ಲಿವರೆಗೂ ಈ ವಿಚಾರ ನಮ್ಗೆ ಅರ್ಥ ಆಗಿಲ್ವಾ ಅಂತ ಶಾಸ್ತ್ರ ಹೇಳೋರು ತಿಳ್ಕೊಬೇಕು. ಮದುವೆ ಮಾಡಿಸೋ ಅಪ್ಪ ಅಮ್ಮನೂ ತಿಳ್ಕೊಬೇಕು, ಮದುವೆ ಮಾಡ್ಕೊಳ್ಳೋ ಗಂಡ ಹೆಂಡ್ತಿನೂ ತಿಳ್ಕೊಬೇಕು. ಏನು ಅಂತಹ ವಿಚಾರವನ್ನು ಇವತ್ತು ವಿಸ್ತಾರವಾಗಿ ಹೇಳೋಣ. ಹಂಗಂತ ಏನಿರ್ಬೋದು? ಕೇಳರಿಯದ ಅಲ್ಲ, ಎಷ್ಟು ಸಲ ಹೇಳಿದ್ರು ಕಡಿಮೆನೇ ಅದು. ಆದರೆ ನಿಮ್ಗೆ ಅರ್ಥ ಆದಮೇಲೆ ಹೌದು ಇದು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅನ್ನಿಸ್ಬಹುದು. ಆದರೆ ಇವತ್ತು ನಿಮ್ಮ ಮುಂದೆ ವಿಸ್ತಾರವಾಗಿ ಹೇಳ್ತೀನಿ. ಮನಸ್ಸನ್ನು ಒಂದು ಮಾಡ್ತಕ್ಕಂತಹ ರೀತಿಯಲ್ಲಿ ಶಾಸ್ತ್ರ ಇಲ್ಲ. ಎರಡು ಹೆಸರುಗಳನ್ನು ಒಂದು ಮಾಡುವ ಶಾಸ್ತ್ರ ಇದೆ. ಎರಡು ಹೆಸರುಗಳನ್ನು ಈ ಹೆಣ್ಣಿಗೆ ಈ ಗಂಡು ಈ ಹೆಸರಿಂದ ಇವರಿಬ್ರು ಒಂದಾಗಿ ಚೆನ್ನಾಗಿರ್ತಾರೆ ಅಂತ ಸುಳ್ಳು ಮಾಹಿತಿಯನ್ನು ಕೊಟ್ಕೊಂಡ್ಬಂದಿರೋದು. ಇದು ಪೂರ್ತಿ ಸುಳ್ಳೆ. ಅದು ಸತ್ಯ ಆಗಿದ್ರೆ ಮದುವೆ ಆದವರೆಲ್ಲ ಗಂಡ ಹೆಂಡತಿ ಒಂದೇ ಮನಸ್ಸಲ್ಲಿ ಇರ್ತಿದ್ರು. ಹೌದು. ಹೌದಾ? ಹೌದು. ಶ್ರೀರಾಮನ ಇದ್ದಂಥ ತ್ರೇತಾಯುಗದಿಂದ ತಗೊಂಡು ಈ ಕಲಿಯುಗದವರೆಗೂ ಇದು ಪೂರ್ತಿ ಸುಳ್ಳೇ ಆಗಿದೆ. ಏನಮ್ಮ? ಶ್ರೀರಾಮನು ಅನುಭವಿಸಲಿದ್ರ ವಿಚಾರದಲ್ಲಿ. ಅವರು 14 ವರ್ಷ ದೂರ ಇದ್ರಲ್ಲ. ಅಂದರೆ ಅಲ್ಲೇ ಫೇಲು. ಈಗ ನೀವು ಹೆಂಗಿನ ಕೇಳಿ ಪಾಸ್ ಮಾಡ್ಕೊತೀರಾ? ನಮಗೆ ನಿಜ ಸಿಕ್ಕೇ ಇಲ್ಲ, ಸತ್ಯ ಸಿಕ್ಕೇ ಇಲ್ಲ. ಮತ್ತು ಈ ಗಂಡು ಹೆಣ್ಣಿಗೆ ಒಂದಾಗತ್ತಾ ನೋಡಿ, ಇವರಿಬ್ಬರು ಹೆಸರಿಗೆ ಮದುವೆ ಮಾಡ್ಬೋದಾ ನೋಡಿ ಅಂತ ಶಾಸ್ತ್ರ ಕೇಳ್ತಿರಲ್ಲ. ನೀವು ಕೇಳ್ತಿರೋದೇನೋ ಗೊತ್ತಿದ್ದೋ ಗೊತ್ತಿರೋ ಕೇಳ್ತೀರಿ. ಹೇಳೋ ಪುಣ್ಯಾತ ಮರಿದು ಅರ್ಥ ಆಗಿಲ್ವೇ? ಹೆಸರಿಗೆ ಹೊಂದಾಣಿಕೆ ಆಗೋದಿದ್ರೆ ದಿನಕ್ಕೆ ಎಷ್ಟು ಜನ ಬೇಕಾದ್ರೆ ಹೆಸರು ಸರಿ ಮಾಡ್ಕೊಂಡು ಗಂಡ ಹೆಂಡತಿ ಚೆನ್ನಾಗಿರ್ತಿದ್ರು. ಹೌದು. ಹೌದಾ? ಹೆಸರನ್ನ ಸರಿ ಮಾಡ್ತಕ್ಕಂಥದ್ದು, ಹೆಸರಿಂದ ಹೊಂದಾಣಿಕೆ ಆಗ್ತಕ್ಕಂಥದ್ದು ವಾಸ್ತವವಿದೆ. ಆದರೆ ಆ ಹೆಸರಿಗೆ ತಕ್ಕಂತೆ ಅದರ ಹಿಂದೆ ಇನ್ನೊಂದು ರಹಸ್ಯ ಇದೆ. ಆ ರಹಸ್ಯ ಇಲ್ಲಿವರೆಗೂ ಆಗಿಲ್ಲ, ಬಿಚ್ಚಕ್ಕಾಗಿಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಹೆಣ್ಣಿಗೆ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಆಭರಣ ಇದೆ. ಏನು? ಹೆಣ್ಣಿಗೆ ಅದೆಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ ಆಭರಣ. ಅದು ಅವಳೇ ರೂಪಿಸ್ಕೋಬೇಕು, ಅವಳೇ ಪಡ್ಕೋಬೇಕು. ಆ ರೀತಿ ಅಮೂಲ್ಯವಾದ ಹೆಣ್ಣಿಗೆ ಆಭರಣ ಯಾವುದು
ಅದನ್ನು ತಿಳ್ಕೊಂಡ್ರೆ ಮನಸ್ಸು ಅಂತಕ್ಕಂಥ ಸತ್ಯ ಅರ್ಥ ಆಗತ್ತೆ. ಏನದು ಅಂದರೆ ತನ್ನ ದೇಹವನ್ನು, ದೇಹದಲ್ಲಿರುವ ಅಂಗಾಂಗಗಳನ್ನು, ತನ್ನ ದೇಹದಲ್ಲಿರುವ ಅಂಗಾಂಗಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಈ ಆಭರಣ ಬೇಕಾಗತ್ತೆ. ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿಯಾದ ಆಭರಣ ಬೇಕು. ಆ ಆಭರಣ ಯಾವುದು ಅನ್ನೋದೇ ಇವತ್ತಿನ ವಿಶೇಷ. ಏನಪ್ಪ ಅದು ಅಂದರೆ, ಮಾಂಸಾಹಾರಿಗಳು, ಸಸ್ಯಾಹಾರಿಗಳು ಎರಡು ವರ್ಗ ಇದೆ. ಹೌದಾ? ಈಗ ಮಾಂಸಾಹಾರಿ ಅಂತ ಅಂದ್ಕೊಂಡಿದ್ರು ಸಸ್ಯಾಹಾರಿ ಇರ್ತಾರೆ. ಅವ್ರು ಮಾಂಸಾಹಾರಿಗಳೇ ಆಗಿದ್ದರು, ಅವರು ಸಸ್ಯಗಳಾಗಿರ್ತಾರೆ. ಹೌದಾ? ಇಲ್ಲಿ ಸಸ್ಯಾಹಾರಿಗಳಾಗಿದ್ದರೂ ಮಾಂಸಾಹಾರಿಗಳಾಗಿರ್ತಾರೆ. ಅರ್ಥ ಆಯ್ತಾ? ನಾವು ತಿನ್ನಲ್ಲ ಅಂತ ಹೇಳ್ಬಹುದು, ಮಕ್ಕಳು ತಿನ್ನಲ್ಲ ಅಂತ ಹೇಳಂಗಿಲ್ಲ. ನಾವು ಸಸ್ಯಾಹಾರಿಗಳು ಪ್ಯೂರ್ ಅಂತ ಹೇಳೋಣ. ಓಕೆ. ಈಗ ಮಕ್ಕಳು ತಿನ್ನಲ್ಲ ಅಂತ ಗ್ಯಾರಂಟಿ ಏನು? ತಿನ್ನಬಾರ್ದು ಅಂತ ಏನು? ಯಾಕೆ ತಿನ್ನಬಾರ್ದು? ಏನಮ್ಮ ಮಕ್ಕಳು ಅಲ್ಲ. ಓಕೆ. ಸೊ ಈಗ ಸಸ್ಯಾಹಾರಿಗಳು ಅಂತ ನಿಮ್ಮದು ಬೋರ್ಡು, ಫೈನ್. ಈ ಕಡೆ ಮಾಂಸಾಹಾರಿಗಳು ಅಂತ ಒಂದು ಬೋರ್ಡು. ಈಗ ಮಾಂಸಾಹಾರದಲ್ಲಿ ಸಸ್ಯಾಹಾರ ಯಾಕಿರಬಾರ್ದು? ಸ್ವಾಮಿ ನನಗೇನೋ ಇಷ್ಟ ಇಲ್ಲ ಅಂತ ಗಂಡ ಹೇಳ್ತಾನೆ. ಇನ್ನು ನಮ್ಮ ಹೆಂಡತಿಗೆ ತುಂಬ ಇಷ್ಟ ಅಂತ ಹೆಂಡತಿ ಹೇಳ್ತಾನೆ. ಹೆಂಡತಿ ಇನ್ನೊಂದು ಭಾಗದಲ್ಲಿ ನಾನು ಇಷ್ಟಪಡಲ್ಲ, ಅದೇನೋ ಇವರೇ ಬೇಕು ಅಂತ ತತ್ತಾರೆ, ಇನ್ನೇನು ಮಾಡೋದು ಅಂತ ಮಾಡ್ಕೊಡ್ತೀನಿ ಅಂತ ಹೆಣ್ಣು ಹೇಳ್ತಾಳೆ. ಎಷ್ಟು ವಿಚಿತ್ರ ಇದೆ ಲೆಕ್ಕ ಹಾಕೊಳ್ಳಮ್ಮ. ಹೌದಾ? ಆದರೆ ಸಸ್ಯಾಹಾರಿಗಳಿಗೆ ಸಮಸ್ಯೆ ಇದೆ, ಮಾಂಸಾಹಾರಿಗಳಿಗೆ ಸಮಸ್ಯೆ ಇದೆ ಅಂತಕ್ಕಂಥ ವಿಚಾರ ಎರಡರಲ್ಲೂ ಸಮಸ್ಯೆ ಯಾಕಿದೆ ಅಂದರೆ, ಒಂದು ಕಾಣದ್ದು, ಒಂದು ಕಾಣದೇ ಇರೋದು. ಇದು ಮ್ಯಾಜಿಕ್ ಮಾಡ್ಕೊಂಡು ಬದುಕ್ತಾರಲ್ಲಮ್ಮ, ಇಲ್ಲೂ ಹೌದು ಮೈನಸ್ಸು, ಅಲ್ಲೂ ಹೌದು. ಮ್ಯಾಜಿಕ್. ನಾನು ಅದೆಲ್ಲ ಇಷ್ಟಪಡಲ್ಲಪ್ಪ, ನಾನು ಅದೆಲ್ಲ ತಿನ್ನಲ್ಲಪ್ಪ, ನನಗೂ ಅದಕ್ಕೂ ತುಂಬ ದೂರ ಅಪ್ಪ ಅಂತಾರೆ. ಇದೊಂದೇ ವಿಷಯದಲ್ಲ, ದೇವರು ಅಷ್ಟು ವಿಚಾರ ಅಷ್ಟೇ. ನನಗೆ ದೇವ್ರು ಅಂತ ಬಿಟ್ಟರೆ ನಾನು ಬೇರೆ ಯಾವುದು ನಂಬಲ್ಲ ಅಂತಾರೆ. ಅವ್ರು ಮಾಡ್ತಾ ಇರೋವಂಥ ಕುಚೇಷ್ಟೆ ಯಾರೂ ಮಾಡ್ತಿರಲ್ಲ. ಕದ್ದು ದೇವಸ್ಥಾನಕ್ಕೆ ಹೋಗ್ತಾರೆ, ನಾನು ಎಲ್ಲೂ ಹೋಗಲ್ಲಪ್ಪ. ಶಾಸ್ತ್ರ ಕೇಳ್ತಾರೆ, ಇಲ್ಲಪ್ಪ ನಾನು ಅದೆಲ್ಲ ನಂಬಲ್ಲ ಅಂದರೆ ಹೇಳೋದೊಂದು ಮಾಡೋದೊಂದು. ನೋಡು, ಕರೆಕ್ಟಾಗಿ ಹೇಳ್ಬಿಟ್ಟೆ ಕಣಮ್ಮ ನೀನು. ತುಂಬ ಪ್ರೈಸ್ ಒಂದ್ಸಲ ನೀನು ಕೊಡ್ತೀನಿ. ಯಾಕೆಂದ್ರೆ ಎಷ್ಟು ಅದ್ಭುತವಾದ ವಿಚಾರ ಹೇಳಿದೆ ಅಂದರೆ, ಹೇಳೋದೊಂದು ಮಾಡೋದೊಂದು. ಈ ಥರದವ್ರಿಗೆ ನೀವು ಎಲ್ಲಿ ಕಂಡುಹಿಡಿತೀರಾ? ಇದು ಶಾಸ್ತ್ರದಲ್ಲಿ ಏನಾದ್ರು ಇದೆಯಾ ಈ ಥರದ? ಇವರು ನಂಬವರೇ, ಇವರು ನಂಬಿಲ್ಲ ಅಂತ ಶಾಸ್ತ್ರ ಪಂಚಾಂಗ ಅದಿರಲ್ಲ. ಹೌದು, ಇರಲ್ಲ. ಹೇಳೋರ್ಗೆ ಅದು ಮೊದಲೇ ಗೊತ್ತೇ ಇಲ್ಲ. ಹೌದಾ? ಈಗ ಆ ರೀತಿಯಾಗಿರಬೇಕಾದ್ರೆ ಮಾಂಸಾಹಾರಿಗಳಿಗೆ ಒಂದು ಮೆಸೇಜ್ ಇದೆ. ಮಾಂಸಾಹಾರಿಗಳಿಗೆ ಒಂದು ಸಂದೇಶ ಇದೆ. ಏನು? ಅಂಗಾಂಗಗಳನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ವಿಚಾರಕ್ಕೆ ಬಂದರೆ, ದೇಹವನ್ನು ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥ ವಿಚಾರಕ್ಕೆ ಬಂದರೆ, ಅದ್ರ ಜೊತೆಗೆ ಇನ್ನೊಂದಿದೆ. ತಾಳ್ಮೆಯಿಂದ ನಿಧಾನಗತಿಯಲ್ಲಿ ಹೆಣ್ಣು ಮಾತಾಡಬೇಕು ಅನ್ನೋದು ಇದು ಅಮೂಲ್ಯವಾದ ಒಡವೆ. ಹೆಣ್ಣು ಅಂದರೆ ತುಂಬ ತಾಳ್ಮೆಯಲ್ಲಿ ಮಾತಾಡಬೇಕು. ದಡ 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 ಅಂತ ಮಾತಾಡ್ತಾರೆ. ನೋಡ್ಬೇಕಮ್ಮ ಅವ್ರ ಕತೆ ಹೆಂಗಿರುತ್ತೆ ಅಂತ. ಜೋರಾಗಿ ಓಡಾಡೋ ಹೆಣ್ಣು, ಜೋರಾಗಿ ಮಾತಾಡೋ ಹೆಣ್ಣು, ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹರಿಯರು ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಈಗ ಅವ್ರಿಗೆ ಅದು ಹೇಳಿದ್ರೆ ನಾನು ಹುಟ್ಟಿರೋದೇ ಹಂಗೆ, ನಾನು ಇರೋದೇ ಹಂಗೆ, ಏನೀಗ ಅಂತಾರೆ. ಹೌದು. ಈಗ ಅವ್ರ ರಿಪೇರಿ ಏನು? ಈಗ ಆ ಥರ ಹೆಣ್ಮಕ್ಳಿಲ್ಲ ಅಂತಿದ್ದೆಮ್ಮ. ಇದ್ದಾರೆ. ಹೆಣ್ಣು ಇದೆ, ಗಂಡು ಇದೆ. ಈಗ ಇವ್ರಿಗೆ ಮದುವೆ ಬೇಡ ಹಾಗಾದ್ರೆ? ಮದುವೆ ಬೇಕಲ್ಲ. ಜೋರಾಗಿ ಮಾತಾಡ್ತಂತ ಮದುವೆ ಬೇಡ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಎಲ್ರಿಗೂ ಬೇಕು. ಎಲ್ರಿಗೂ ಬೇಕು. ಈ ಜೋರಾಗಿ ಮಾತಾಡೋದು ನಿಲ್ಲಿಸೋಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ವಲ್ಲ. ಮಾತಾಡೋರ್ಗೂ ಗೊತ್ತಿಲ್ಲ, ಇವ್ರು ಮದುವೆ ಮಾಡಬೇಕು ಅಂತ ಹೇಳೋರ್ಗೂ ಗೊತ್ತಿಲ್ಲ, ಮದುವೆ ಮಾಡಿಸೋರ್ಗೂ ಗೊತ್ತಿಲ್ಲ. ಅಂದ ಮೇಲೆ ಜೋರಾಗಿ ಮಾತನಾಡುವುದು, ಕಿರ್ಚಾಡುವುದು ಎಷ್ಟರ ಮಟ್ಟಕ್ಕೆ ಇದು ನಿಲ್ಸಕ್ಕಾಗತ್ತೆ ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ, ಮಾಂಸಾಹಾರಿಗಳಿಗೆ ಆಯಸ್ಸು ಕಡಿಮೆ, ಇದು ಇರ್ತಕ್ಕಂಥ ಸತ್ಯ. ಮಾಂಸಾಹಾರಿಗಳಿಗೆ ಆಯಸ್ಸು ಕಡಿಮೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬಂದ್ಬಿಡುತ್ತೆ, ಸಸ್ಯಾಹಾರಿಗಳು ಏನು 100 ವರ್ಷ ಇರ್ತಾರಾ ಅಂತ ಕೇಳ್ತಾರೆ ಅಲ್ಲಮ್ಮ. ನಮ್ಗೆ ಹೇಳ್ತೀರಾ ಹಂಗಾರೆ ಏನು ವೆಜಿಟೇಬಲ್ ತಿನ್ನೋರೆಲ್ಲ 100 ವರ್ಷ ಇರ್ತಾರಾ? ಆವಾಗಲೇ ಹೇಳ್ಬಿಟ್ಟಿದ್ದೀನಿ ನಾನು. ಅವರು ತಿನ್ನಲ್ಲ ಅಂತ ಹೇಳ್ಬೋದು, ತಿಂತಾ ಇದ್ದಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಮಾಂಸಾಹಾರದಲ್ಲೂ ಸರಿಯಾಗಿ ತಿಳಿಯದೇ ಇದ್ದಾಗ ತಪ್ಪಿರುತ್ತೆ, ಸಸ್ಯಾಹಾರದಲ್ಲೂ ತಿಳಿಯದೇ ಇದ್ದಾಗ ತಪ್ಪಿರುತ್ತೆ, ಎರಡರಲ್ಲೂ ತಪ್ಪಿರುತ್ತೆ. ಬಟ್ ಪರ್ಸೆಂಟೇಜ್ ಇವತ್ತು
ಹೃದಯಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ತಗೊಂಡ್ರೆ, ನಿದ್ದೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ತಗೊಂಡ್ರೆ, ನಾನ್ ವೆಜ್ ಬಳಸೋರಿಗೆ ನಿದ್ದೆ ಸಮಸ್ಯೆ ಮತ್ತು ಉಸಿರಾಡದ ಸಮಸ್ಯೆ, ಇದನ್ನು ಪಕ್ಕಾ ಇದ್ದು ಬಿಡುತ್ತೆ ಅವ್ರಿಗೆ, ಡೆಪಾಸಿಟ್ ಇದ್ದಂಗೆ. ಯಾರಿಗೆ? ನಾನ್ ವೆಜ್ ಬಳಸುವಂಥವ್ರಿಗೆ. ಈಗ ಇವರನ್ನು ನಾವು ಯಾವ ಕಾರಣಕ್ಕೂ ಗಂಡಿಗೆ ಹೆಣ್ಣಿಗೆ ಇಬ್ಬರಲ್ಲಿ ಯಾರಿಗೇ ಈ ಥರ ಇದ್ದಾಗ ಮದುವೆ ಮಾಡಿದಾಗ ಮನಸ್ಥಿತಿ ಯಾವ ಕಾರಣಕ್ಕೂ ಹೊಂದಾಣಿಕೆ ಬರಲ್ಲ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಾನೊಂದು ಸಲಹೆ ಕೊಡ್ತೀನಿ. ಏನು? ಸ್ವಾಮಿ, ನನ್ನ ಹೆಂಡತಿ ತುಂಬ ಕಾಟ ಕೊಡ್ತಾಳೆ ಅಂತ ಗಂಡಸಿದ್ದಾರೆ, ಹೆಂಡತಿ ನನ್ನ ಗಂಡ ತುಂಬ ಕಾಟ ಕೊಡ್ತಾರೆ ಅಂತ ಇರ್ತಕ್ಕಂಥ ವಿಚಾರ ಇದೆ. ಇವರಿಗೆ ಒಂದು ಸಲಹೆ ಇವತ್ತು ಏನು ಅಂದರೆ, ಇವರಿಗೆ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಟು ಸುಮ್ಮನೆ ಎಳ್ಕೊಂಡು ಹೋಗ್ತಿರ್ತಾರೆ ಸಂಸಾರ ಮಾಡಿಕೊಂಡು, ಕಟ್ಕೊಂಡು ಆಗೈತಿ ಏನು ಮಾಡೋದು ಅಂತ. ಆದರೆ ರಿಪೇರಿ ಏನು ಅಂತ ಸರಳವಾದ ವಿಧಾನದಲ್ಲಿ ಹೇಳ್ಕೊಡ್ತೀನಿ, ಪ್ರಯತ್ನ ಮಾಡ್ಬೋದು. ಏನು ಅಂದರೆ, ಎದುರುಗಡೆ ಗಂಡ ಹೆಂಡತಿ ಕೂತ್ಕೊಂಡು ಯಾರು ಓತ್ಲ ಹೊಡಿತಾರೆ, ಮಾತು ಓ ಅಂತ ಮಾತಾಡ್ಕೊಂಡು ತಿಂತಾರೆ, ಅವರಿಗೆ ಹುಚ್ಚು ಬೆಪ್ಪು ಎಲ್ಲ ಹಿಡ್ಕೊಂಡಿದೆ ಅಂತ ನೀವೇ ಡಿಸೈಡ್ ಮಾಡಿ. ಊಟ ಮಾಡುವಾಗ ಯಾರು ಬಂಬಡಿ ಹೊಡಿತಾರೆ, ಅವರಿಗೆ ಹುಚ್ಚು ಬೆಪ್ಪು ಎಲ್ಲ ಬಂದ್ಬಿಟ್ಟಿದೆ ಅಂತ ನೀವೇ ಡಿಸೈಡ್ ಮಾಡಿ. ಎಲ್ಲೂ ಸರ್ಟಿಫಿಕೇಟ್ ಕೊಡೋಕೆ ಹೋಗ್ಬೇಡಿ, ನಿಮ್ಮದೇ ಡಿಸೈಡ್. ಮಕ್ಕಳಾದರೂ ಅಷ್ಟೇ, ಜಾಸ್ತಿ ಮಾತಾಡುವಾಗ ಅಂದರೆ ಊಟ ಮಾಡೋಕೆ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಇದು ಕ್ಲೂ, ಇದು ಫೌಂಡೇಶನ್ ಅಲ್ಲಿಂದನೇ ಬರುತ್ತೆ. ಅದಕ್ಕೇನು ಹೇಳುತ್ತೆ ಅಂದರೆ, ಮನುಷ್ಯನಿಗೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಗುಣ ಸಂಪನ್ನರಾಗಿರಬೇಕು, ಗುಣವಂತರಾಗಿರಬೇಕು ಅಂತ ಹೇಳ್ತೀವಿ. ಅಮ್ಮ, ಗುಣ ಸ್ಕೂಲಿಂದ ಬರಲ್ಲ, ಮದುವೆಯಿಂದ ಬರಲ್ಲ, ಬುದ್ಧಿ ಕಲಿಯೋದ್ರಿಂದ ಬರಲ್ಲ, ಪೂಜೆ ಮಾಡೋದ್ರಿಂದ ಬರಲ್ಲ, ಮನೆಯಿಂದನೂ ಬರಲ್ಲ. ಈ ಭಾಗ ವಿಷಯ ತಗೊಂಡ್ರೆ ಮನೆ ಆಮೇಲೆ. ಊಟದ ವಿಚಾರದಲ್ಲಿ ಆಹಾರದಿಂದ ಗುಣ ಬರಬೇಕೇ ಹೊರತು ಯಾವುದರಿಂದ? ಆಹಾರದಿಂದ. ನಾವು ತೆಗೆದುಕೊಳ್ಳುವ ಸೇವನೆ ಮಾಡುತ್ತಿರುವ ಆಹಾರದ ಮೂಲಕನೇ ಗುಣವಂತರಾಗಬಹುದೇ ವಿನಃ ಬೇರೆ ಯಾವುದರಿಂದನೂ ಅಲ್ಲ. ಬೇರೆ ಯಾವುದರಿಂದ. ವಾಸ್ತು ಪ್ರಕಾರ ಮನೆ ಮಾಡಿಸ್ಬಿಟ್ರೆ ಬಂಬಡಿ ಹೊಡೆಯೋದು ನಿಲ್ಲಿಸುತ್ತಾ? ಬಂಬಡಿ ಹೊಡೆದೇ ಹೊಡಿತಾರೆ. ಹೌದು ಅಲ್ವಾ? ಯಾಕೆ ಅಂದರೆ ಅವರು ತಗೊಳ್ತಕ್ಕಂಥ ಸೇವನೆ ಮಾಡ್ತಾ ಇರ್ತಕ್ಕಂಥ ಆಹಾರದಿಂದ ಗುಣವಂತನಾಗಬೇಕು, ಗುಣವತಿ ಆಗಬೇಕು ಅಂತ. ಇದು ಯಾವ ಸ್ಕೂಲಲ್ಲೂ ಇಲ್ಲ, ಅದು ನಮ್ಮ ಸ್ಕೂಲಲ್ಲಿ ಮಾತ್ರ ನಾವು ಹೇಳ್ತಿದ್ದೀವಿ. ಎಲ್ರಿಗೂ ಗೊತ್ತು ಗುಣ ಇರಬೇಕು, ಒಳ್ಳೆ ಗುಣ. ಯಾರು ಕೇಳಲ್ಲ? ಕೆಲವು ಸುಮ್ಮನೆ ಹೇಳ್ತಾರೆ, ಯಾಕೆ ಇನ್ನೂ ಮದುವೆ ಮಾಡಿಲ್ಲ ಅಂದರೆ ಒಂದು ಒಳ್ಳೆ ಗುಣವಂತ ಹುಡುಗಿ ಸಿಕ್ಬಿಟ್ರೆ ಮಾಡ್ತೀವಿ. ಯಾಕೆ ನೀನು ಮದುವೆ ಆಗಿಲ್ಲ ಅಂತಂದರೆ ಗುಣವಂತ ಹುಡುಗ ಬೇಕು. ಇದು ಹೇಳ್ತಾ ಇದೆಯೋ ಹೊರತು ಸಿಗ್ತಾ ಇಲ್ಲ. ಹೌದು. ಇದಕ್ಕೆ ನಾವು ತಿಳ್ಕೊಂಡ್ರೆ ತಪ್ಪು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ಇಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಎರಡೂ ಮನಸ್ಸು, ಗಂಡ ಹೆಂಡತಿ ಮನಸ್ಸು ಮಾತ್ರ ಒಂದೇ ಅಲ್ಲ, ತಾಯಿ ಮಗನೂ ಆಗಿರಬೇಕು, ತಂದೆ ಮಗನೂ ಆಗಿರಬೇಕು, ಕುಟುಂಬವೇ ಆಗಿರಬೇಕು. ಹೇಗಿರುತ್ತಮ್ಮ ಸಂಸಾರ ಅಲ್ವಾ? ಚೆನ್ನಾಗಿರುತ್ತೆ. ಎಷ್ಟು ಅರ್ಥಗರ್ಭಿತವಾಗಿರುತ್ತೆ. ಹೌದು. ಇವರಿಗೆ ಭಗವಂತ ಎಕ್ಸ್ಟ್ರಾ ಅಪ್ಲಿಕೇಶನ್ ಹಾಕೋದಕ್ಕೆ ದೇವ್ರು ಕಳಿಸೋನೆ ಅಂತಾನ? ಇವರು ಅಪ್ಲಿಕೇಶನ್ ಹಾಕಿಲ್ಲ ಅಂತ ಇವ್ರು ಕೂಗಾಟ ಮಾಡ್ತಾವ್ರೆ ಅಂತಾನ? ಭಗವಂತ ಯಾರಿಗೂ ಅಪ್ಲಿಕೇಶನ್ ತಗೊಳ್ಳೋದೂ ಇಲ್ಲ, ಅಪ್ಲಿಕೇಶನ್ ಕಳಿಸೋದೂ ಇಲ್ಲ. ಭಗವಂತ ಕಳಿಸಿರೋ ಅಪ್ಲಿಕೇಶನ್ ಯಾರು ಅಂದರೆ ನಾವೇ ಅಪ್ಲಿಕೇಶನ್. ಹೌದಾ? ಇದಕ್ಕೆ ಮೇಲೆ ಅಪ್ಲಿಕೇಶನ್ ದೇವ್ರು ಕೊಟ್ಟಿಲ್ಲ, ಕಳಿಸೋದು ಇಲ್ಲ. ನೀವು ಬೇಕಂತ ಹೇಳ್ಕೋಬಹುದೇನು? ಈ ಅಪ್ಲಿಕೇಶನ್ನ ನೀವು ಕರೆಕ್ಟಾಗಿ ಗುರುತಿಸ್ಕೊಳ್ತಕ್ಕಂಥ ಮಟ್ಟಕ್ಕೆ ಬಂದಾಗ ಅದ್ರ ಮೌಲ್ಯಾಧಾರಿತವಾದ ಜೀವನ ನಿಮಗೆ ತುಂಬ ಅರ್ಥಗರ್ಭಿತವಾಗಿ ಸಿಗತ್ತೆ. ಈಗ ಆಹಾರ ಸೇವನೆಯಲ್ಲಿ ನಾವು ಗುಣ ಯಾಕಿಲ್ಲ? ಮಕ್ಕಳಿಗೆ ಫಸ್ಟು ತಂದೆ ತಾಯಿಗಳು ಇದನ್ನೇ ಕೇಳೋದು. ಒಳ್ಳೆ ಗುಣ ಬರಲಿ ಅಂತ ನಾವು ತುಂಬ ಒಳ್ಳೊಳ್ಳೆ ಕಡೆ ಓದಿಸ್ತಾ ಇದ್ದೀವಿ. ಒಳ್ಳೊಳ್ಳೆ ಕಡೆ ಓದಿಸಿದ್ರೆ ಒಳ್ಳೆ ಗುಣವಂತನ ಆಗಿರಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ, ಅಲ್ಲಿ ಹಾಸ್ಟೆಲಲ್ಲೋ ಎಲ್ಲೋ ತೊಗೊಂಡೋಗಿ ದೂರ ಹಾಕಿರ್ತಾರೆ, ನಮ್ಮ ಹುಡುಗ ಹುಡುಗಿ ತುಂಬ ಚೆನ್ನಾಗಿ ಬುದ್ಧಿ ಕಲೀಲಿ ಅಂತ. ಅಲ್ಲಿದ್ದಾಗ ತುಂಬ ಸಾವಧಾನವಾಗಿ ಆ ಪ್ರಕೃತಿಗೆ ಅನುಸಾರವಾಗಿ ಇರ್ತಾರೆ. ಮನೆಗೆ ಬತ್ತಿದ್ದಂಗೆ ಹಳೆಯ ರೆಕಾರ್ಡ್ ಸ್ಟಾರ್ಟ್. ಯಾಕೆಂದ್ರೆ ಅದು ಒರಿಜಿನಾಲಿಟಿ ಇದೆಯಲ್ಲ, ಅದು ಯಾವತ್ತಾರು ಹಿಂಗೆ ಓಪನ್ ಆಗಲೇಬೇಕು. ಹೌದು ಅಲ್ವಾ? ಹಾಗಾಗಿ ಈ ನಾಟಕೀಯ ಜೀವನ ಬೇಕಾ? ಗಂಡನಿಗಾಗಲಿ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ನಾಟಕೀಯ ಬೇಕಾ? ಒಂದು ಸೌಜನ್ಯ, ಸೌಮ್ಯತೆ, ನೆಮ್ಮದಿ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು ಆಹಾರದ ಮೂಲಕವೇ ಪಡ್ಕೋಬೇಕು ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಮನೆ ಅಂತಕ್ಕಂಥ ವಿಚಾರದಲ್ಲಿ ಈ ಆಹಾರ ಎಷ್ಟು ಮಟ್ಟಕ್ಕೆ ಕರಗಿಸ್ಬೇಕು ಅನ್ನೋದು ಮನೆ ಲೆಕ್ಕಾಚಾರ ತಗೊಳುತ್ತೆ. ಆಹಾರ ಕರಗಿಸೋಕ್ಕೆ ಮನೆ ಬೇಕು, ಮನೆ ಬೇಕು. ಆಹಾರವನ್ನು ಸೇವನೆ ಮಾಡ್ತಕ್ಕಂತಹ
ಯಾವ ಆಹಾರದಿಂದ ನಮಗೆ ನೆಮ್ಮದಿ ಬರುತ್ತೆ ಅಂತಕ್ಕಂಥದ್ದು ಕೂಡ ನಮ್ಮ ದೇಹಕ್ಕೂ ಮನಸ್ಸಿಗೂ ಹತ್ತಿರವಾಗಿ ಅರ್ಥ ಆಗಬೇಕು. ಈ ಎರಡೂ ಸೇರ್ಕೊಂಡಾಗ ಇದಕ್ಕೆ ಮನ ಮತ್ತು ಮನೆ, ಏನು ಮನೆ ಮತ್ತು ಮನ ಇದೆರಡು ಹೊಂದಾಣಿಕೆ ಆದರೆ ಒಬ್ಬ ವ್ಯಕ್ತಿಗೆ, ಗಂಡನಿಗೋ ಹೆಂಡತಿಗೋ ಆದರೆ ರಿಪೇರಿ ಮಾಡ್ತಕ್ಕಂಥ ವಿಚಾರ ಇಬ್ಬರಿಗೂ ಅರ್ಥ ಆಗತ್ತೆ. ಇಲ್ಲೇನು ಬೇಕು? ಮನ ಮತ್ತು ಮನೆ, ಇದೆರಡೂ ಆಗಲೇಬೇಕು. ಇದು ಆಗೋವಂಥ ಸದ್ಯಕ್ಕೆ ನಾವು ಮನೆಗಳನ್ನ ಕಟ್ಕೊಂಡಿಲ್ಲ. ಯಾಕೆ ಅಂದರೆ ಮನೆಗಳು ಯಾಕೆ ಕಟ್ಕೊಂಡಿಲ್ಲ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ, ನಮ್ಮ ಮನೆಯಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆಕಾಶದಲ್ಲಿ ನಾವು ಗಮನಿಸ್ತಾ ಇರ್ತಕ್ಕಂತಹ ಸೂರ್ಯ ಮತ್ತು ಚಂದ್ರ ಒಂದು ಮುಳುಗೋದು, ಒಂದು ಉದಯ ಆಗೋದು ಅಲ್ವಾ? ಚಂದ್ರ ರಾತ್ರಿಯವರು, ಸೂರ್ಯ ಹಗಲವರು, ಹೌದಾ? ಇವರಿಬ್ಬರನ್ನ ಗಮನಿಸ್ಕೊಳ್ಬೇಕಾದಂತಹ ಸಿದ್ಧಾಂತ ನಮ್ಗೆ ಗೊತ್ತಿಲ್ಲ. ಯಾರನ್ನ? ಸೂರ್ಯ ಚಂದ್ರರನ್ನ ಗೌರವಿಸಬೇಕು. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಪ್ರಾಧಾನ್ಯತೆ ಬೇಕು. ಏನು? ಯಾರು ಮುಸ್ಸಂಜೆ ಮುಂಜಾನೆ ಹೆಣ್ಣು ಮಾಡಬೇಕಾಗಿದ್ದು ಮುಸ್ಸಂಜೆ ಮುಂಜಾನೆ, ಈ ಎರಡರಲ್ಲಿ ಚಂದ್ರನ ಯಾವ ಹೆಣ್ಣು ನೋಡ್ತಾರೋ ಅವರು ಮನಸ್ಸಿಗೆ ಒಂದು ಕ್ವಾಲಿಟಿ ಸಿಕ್ಕತ್ತೆ. ಮುಂಜಾನೆಯಲ್ಲಿ ತುಂಬ ಒದ್ಕೊಂಡು ಮಲಗಿರ್ತಾರೆ, ಬೆಳಗಿನ ಜಾವದಲ್ಲಿ ತುಂಬ ಒದ್ಕೊಂಡಿರ್ತಾರೆ, ಇಲ್ಲ ಚಂದ್ರ ನೋಡಲಿಲ್ಲ. ಇನ್ನು ಸಂಜೆ ಅಂತ ಬಂದರೆ ಅಯ್ಯೋ ಅವ್ರ ಕತೆ ಎಲ್ಲೆಲ್ಲಿರುತ್ತೋ, ಯಾವ ಸೀರಿಯಲ್ಲೋ, ಯಾವಿದೋ, ಇನ್ನೊಂದೋ, ಟ್ಯೂಷನ್ನೋ, ಇನ್ನೊಂದೋ, ಹೌದಾ? ಚಂದ್ರನ ದಿನ ನೋಡೋದೇ ಇಲ್ಲ. ಎಷ್ಟು ಜನ ಹೆಣ್ಣು ಮಕ್ಕಳು ಚಂದ್ರನ ನೋಡಲೇಬೇಕಂತ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ? ಕಡಿಮೆ, ಬಹಳ ಕಡಿಮೆ. ಅವರಿಗೆ ಗೊತ್ತಿಲ್ಲ, ಹೇಳ್ಕೊಡೋದೇ ಬಂತು. ಹೌದು. ಈ ಚಂದ್ರನ ನೋಡಿದ್ರೆ ಸಾಕಾ? ಅಲ್ಲ, ಅದರ ಪಕ್ಕ ಇನ್ನೊಂದಿದೆ. ಏನು ಅಂದರೆ ಶ್ವೇತ ವಸ್ತ್ರನೇ ಹೆಣ್ಣು ಹಾಕಿರಬೇಕು. ಚಂದ್ರನನ್ನು ನೋಡುವಂಥ ಹೆಣ್ಣು ಬಿಳಿ ವಸ್ತ್ರವನ್ನೇ ಹಾಕಿರಬೇಕು. ಏನೋ ಸುಮ್ಮನೆ ಯಾವುದೋ ಹಾಕೊಂಬಿಟ್ಟು ಹೋಗ್ಬಿಟ್ಟು ಚಂದ್ರ ನೋಡ್ಬಿಟ್ರೆ ಆಗಲ್ಲ, ಅವ್ರ ಮನಸ್ಸು ಚೆನ್ನಾಗಿರಲ್ಲ, ಅದು ನೋಡ್ತಿರೋ ಚೆನ್ನಾಗೂ ಕಾಣಿಸಲ್ಲ ಚಂದ್ರ. ಶ್ವೇತವರ್ಣ, ಚಂದ್ರ ಬಿಳಿತಾನೆ. ಈಗ ಬಿಳಿಗೆ ಬಿಳಿ ಬಟ್ಟೆ ಹಾಕಟ್ಟು ಹೆಂಗಿರುತ್ತೆ? ನಿನಗೆ ಹೆಂಗೆ ಅನ್ಸುತ್ತೆ ನೋಡು? ವೈಟ್ ಹಾಕೊಂಡ್ರೆ ಯಾವ ಕಲರ್ ಹಾಕೊಂಡ್ರು ಅಷ್ಟು ಖುಷಿ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ ಬಿಳಿ, ಹೌದೇನಮ್ಮ? ಅದಕ್ಕೆ ಡಾಕ್ಟ್ರು ಬಿಳಿದು ಹಾಕೊಂಡ್ರದು, ಪೇಷಂಟ್ ನೋಡಿದ ತಕ್ಷಣ ಖುಷಿ ಆಗಲಿ ಅಂತ ಅಲ್ವಾ? ಆದರೆ ನಾವು ಅದನ್ನ ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ. ಆಪರೇಷನ್ ಮಾಡೋಕ್ಕೆ ಹಸ್ರು, ನೋಡೋಕ್ಕೆ ಬಿಳಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲೇ ಇರುವಂಥ ಡಾಕ್ಟ್ರು, ನಮ್ಮ ದೇಹ, ನಮ್ಮ ಬಟ್ಟೆಯಲ್ಲೇ ಡಾಕ್ಟ್ರ್ ಇರ್ತಾರೆ ಅಂತಕ್ಕಂಥ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಈಗ ಕರೆ ಇದೆಯಾ? ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಮೈಸೂರಿಂದ ಮಮತಾ ಅಂತ. ಹಲೋ, ನಮಸ್ತೆ ಮಾ. ಹಲೋ, ನಮಸ್ತೆ ಮೇಡಮ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ನಕ್ಷತ್ರ ಹೇಳ್ಬೋದಾ? ಕಾಲ್ ಕನೆಕ್ಟ್ ಆಗಿ ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾನೆ ಇರಲಿಲ್ಲ ಮೇಡಮ್. ಓಕೆ, ನಕ್ಷತ್ರ ಹೇಳಿ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಏನು ಓದಿದ್ಯಮ್ಮ? ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಗುರುಗಳೇ. ಅಬ್ಬಾ, ಖುಷಿಯೋ ಖುಷಿ. ಓಕೆ, ನಿನಗೆ ಖುಷಿ ಇದೆಯಾ? ನಿನಗೆ ಖುಷಿ ಇದೆಯಮ್ಮ? ಖುಷಿ ಅಂದ್ರೆ ಅದಕ್ಕೋಸ್ಕರನೇ ಗುರುಗಳೇ ನಿಮ್ಗೆ ಮಾಡಿದ್ದು. ತುಂಬಾ ಪ್ರಾಬ್ಲಮ್ ಇದೆ. ಓಕೆ, ಮದುವೆ ಆಗಿದೆ ಕೂಡ 10 ವರ್ಷ ಆಗಿದೆ. ಯಾವ ವಾರ ಮದುವೆ ಆಯ್ತಮ್ಮ? ಗುರುವಾರ ಆಗಿದೆ ಗುರುಗಳೇ. ನೀನು ಹುಟ್ಟಿದ್ದು 5ನೇ ತಾರೀಕು. ನೀನು ಹುಟ್ಟಿದ್ದು? ನಾನು ಹುಟ್ಟಿದ್ದು 24 ವಾರಮ್ಮ. ನೀನು ಹುಟ್ಟಿದ ವಾರ ಹೇಳಮ್ಮ, ಡೇಟ್ ಏನಕ್ಕೆ ಬೇಕು? ಸೋಮವಾರ. ಸೋಮವಾರ. ಓಕೆ, ಮಕ್ಕಳು? ಮಕ್ಳು ಇಬ್ಬರಿದ್ದಾರೆ. ಅವ್ರ ನಕ್ಷತ್ರ ಗೊತ್ತಾ? ಮಗಂದು ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಮಗಳದು ಪೂರ್ವಾಷಾಢ ನಕ್ಷತ್ರ ಧನು ರಾಶಿ. ಓಕೆ ಅಮ್ಮ, ನಿನಗೆ ಈಗ ಸಮಸ್ಯೆ ಅಂದರೆ ಆರೋಗ್ಯ ಸಮಸ್ಯೆನಾ, ಕುಟುಂಬದ ಸಮಸ್ಯೆನಾ? ಅಂದರೆ ಆರೋಗ್ಯ ಸಮಸ್ಯೆ ಇದೆ ಗುರುಗಳೇ, ಮತ್ತೆ ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲೂ ಕೂಡ ಸಮಸ್ಯೆ ಇದೆ. ಯಾಕೆ ಅಂದರೆ ನೀನು ಹೇಳೋ ಮಾತು ಯಾರು ಕೇಳಲ್ವಲ್ಲಮ್ಮ, ಅದೇ ನಿನ್ಗೆ ಸಮಸ್ಯೆ. ಗುರುಗಳೇ, ಸತ್ಯ ಹೇಳಿದ್ರೆ ಯಾರು ಕೂಡ ಅಲ್ಲ, ನಿನಗೆ ಸತ್ಯ, ಅವ್ರಿಗೆ ಸುಳ್ಳಲ್ಲ. ಏನೋ ನಮ್ಮ ನ್ಯಾಮಾರ್ಸಕ್ಕೆ ಮಾತಾಡ್ತಾವಳೆ ಅಂದಂಗೆ ಮಾತಾಡ್ತಾಳೆ ನಿನ್ನ ಹತ್ರ. ಆವಾಗ ನಿನಗೆ ಮೊದಲೇ ಕೋಪ, ಇನ್ನೊಂದಷ್ಟು ಕೋಪ ಬರ್ತದೆ. ಈಗ ನಿನಗೆ ಕೋಪ, ಬೇಜಾರು ಎರಡರಲ್ಲಿ ಯಾವ ಜಾಸ್ತಿ? ಅಂದರೆ ಎರಡೂ ಜಾಸ್ತಿನೇ. ಕೋಪನೂ ಬರುತ್ತೆ ತುಂಬಾ, ಅದಕ್ಕಿಂತ ಜಾಸ್ತಿ ಬೇಜಾರು ಆಗುತ್ತೆ. ಓಕೆ, ಬೆಳಿಗ್ಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಎಷ್ಟು ಗಂಟೆಗೆ ಎಚ್ಚರಿಕೆ ಆಗುತ್ತಮ್ಮ ನಿನಗೆ? ನನಗೆ ಒಂದೊಂದ್ಸರಿ 5 ಗಂಟೆಗೆ, ಒಂದೊಂದ್ಸರಿ 5:30ಗೆ, ಒಂದೊಂದ್ಸರಿ 6 ಗಂಟೆಗೆ. ಅಂದರೆ ನಿಗದಿಯಾದ ಸಮಯಕ್ಕೆ ಎಚ್ಚರ ಆಗಲ್ಲ? ಅಂದರೆ ನಾನು
ಎಲ್ಲ ಹೊರಗಡೆ ಹೋಗ್ಬೇಕು ಅಂದ್ರೆ ಬೇಗ ಟೈಮ್ ಎದ್ದೇಳ್ತೀನಿ. ಅದು ಹೋಗಬೇಕು ಅನ್ನೋ ಒತ್ತಡಕ್ಕೆ ಬೇಗ ಹೇಳ್ತೀಯ ಅಷ್ಟೇ ಹಾ ಅಲ್ವಾ? ಹಾ ಇವತ್ತೆಲ್ಲೂ ಹೋಗಂಗಿಲ್ಲ ಅಂದರೆ ಎಷ್ಟೊತ್ತಿಗೆ ಹೇಳ್ತೀಯಾ? ಎಚ್ಚರಿಕೆ ಆಗುತ್ತೆ. ಒಂದು 6-6:30 ಆಗ್ಬೋದು. ನಾನು 7 ಗಂಟೆ ಒಳಗಡೆ ಎಚ್ಚರಿಕೆ ಆಗುತ್ತೆ. ಹಾ ಓಕೆ. ಮಲಗೋ ಸಮಯ ಕರೆಕ್ಟಾಗಿ ಇಷ್ಟು ಗಂಟೆಗೆ ಮಲಕೋಬೇಕು, ಅಷ್ಟು ಗಂಟೆಗೆ ಮಲಗೋಕ್ಕಾಗ್ತಾ ಇದೆಯಾ? ಇಲ್ಲ ಆಗ್ತಾ ಇಲ್ಲ. ಈಗ ನಿನ್ನ ಓದಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಮಲಗೋದು, ಬೆಳಗ್ಗೆ ಎಚ್ಚರ ಆಗೋದು, ಈ ಥರ ಇರಬೇಕು ಅಂತ ವಿದ್ಯಾಭ್ಯಾಸದಲ್ಲಿ ಇದೆಯೇನಮ್ಮ ಎಜುಕೇಷನಲ್ಲಿ? ಇಲ್ಲ. ಮತ್ತು ಯಾಕೆ ಓದಬೇಕು ಇಷ್ಟುದ್ದ ಅಂತ ನನ್ನ ಪ್ರಶ್ನೆ. ಅಲ್ಲ, ಓದು ಸರಿ, ನಾವು ಮಲಗುವಂಥ ಅಭ್ಯಾಸನೇ ಸರಿಯಾಗಿಲ್ಲ ಅಂದಮೇಲೆ ಓದ್ಬಿಟ್ಟು ಏನು ಮಾಡೋಣ? ಈಗ ನೀನು ಓದಿದೆಯಾ, ಮದುವೆ ಆಗಿದೆಯಾ, ಮಕ್ಕಳು ಮಾಡ್ಕೊಂಡಿದೆಯಾ, ನೆಮ್ಮದಿಯಲ್ಲಿ ಮೆಂದಿ ಬೇಜಾರು ಎರಡೂ ಸತ್ತೋಗಿದೆ. ಈಗ ನೀನು ಯಾರ ಹತ್ರ ಕೇಳೋದು? ಲಚ್ಚರ ಹತ್ರ ಹೋಗಿ ಕೇಳಿದ್ರು ಇದಕ್ಕಿಲ್ಲ, ದೇವಸ್ಥಾನಕ್ಕೆ ಹೋಗಿ ಶಾಸ್ತ್ರ ಕೇಳಿದ್ರು ಇಲ್ಲ, ಅಪ್ಪ ಅಮ್ಮನ ಕೇಳಿದ್ರು ಇಲ್ಲ, ಮದುವೆ ಮಾಡಿಸ್ದವನು ಕೇಳಿದ್ರು ಇಲ್ಲ. ಈಗ ಉತ್ತರ ಎಲ್ಲಿ ಈಗ ಅಂತ ನಿನ್ನ ಪ್ರಶ್ನೆ ತಾನೇ? ಪ್ರಶ್ನೆಗಳು ಅದಕ್ಕೆ ನಿಮ್ಮ ಹತ್ರ ಮಾಡಿದ್ರು. ಓಕೆ, ನಿನ್ನ ಒಂದು ವಿಚಾರಕ್ಕೆ ಬರೋದೇ ಆದರೆ ಮಂತ್ಲಿ ಆಗ್ತಕ್ಕಂತಹ ಒಂದು ವಿಷಯಕ್ಕೆ ಲೆಕ್ಕ ಹಾಕಿದ್ರೆ ಕರೆಕ್ಟ್ ರೀತಿಯಲ್ಲಿ ಅಂದರೆ ಡೇಟ್ ಕರೆಕ್ಟಾಗಿರುತ್ತಾ? ಅಂದ್ರೆ ಇವಾಗ ಒಂದು 2-3 ಮಂತ್ಸ್ ಸ್ವಲ್ಪ ಡೇಟ್ ವೇರಿಯೇಷನ್ ಆಗ್ತದೆ, ಮೊದಲೆಲ್ಲ ಕರೆಕ್ಟ್ ಆಯ್ತು. ಓಕೆ, ಈಗ ಅದು ನಿನಗೆ ಡೌಟ್ ಬಂದಿರುವ ಯಾಕೆ ಈ ಥರ ವ್ಯತ್ಯಾಸ ಆಗ್ತೀವಿ ಅಂತ? ಗೊತ್ತಾಗ್ಲಿಲ್ಲ. ಓಕೆ, ನೀನು ಏರ್ ಸ್ಟೈಲ್ ಲೆಕ್ಕಾಚಾರ ಹಾಕ್ಕೊಂಡ್ರೆ ಅಮ್ಮ ಜಡೆ ಹಾಕ್ತೀಯಾ, ಫ್ರೀಯಾಗಿ ಏರ್ಬಿಟ್ಟಿದ್ಯಾ? ಅಂದ್ರೆ ನಾನು ಜಾಸ್ತಿ ಫ್ರೀ ಏರ್ಬಿಡಲ್ಲ, ಜಡೆನೇ ಹಾಕೋದು. ಜಡೆ ಹಾಕ್ತೀಯಾ? ಓಕೆ. ಹಣೆಗೆ ಹಚ್ತಕ್ಕಂಥದ್ದು ಸ್ಟಿಕ್ಕರ, ಕುಂಕುಮನ? ಸ್ಟಿಕ್ಕರ್, ಐಲೈನರ್ ಆ ಥರ ಯೂಸ್ ಮಾಡ್ತೀನಿ. ಅಲ್ಲ, ಹಣೆಗೆ ಹಚ್ಕೊಳ್ಳೋದು ಕುಂಕುಮ ಹಾಕ್ಕೋತೀಯಾ ಅಮ್ಮ? ಸ್ಟಿಕ್ಕರ್ ಕುಂಕುಮ ಹಾಕ್ಕೋತೀಯಾ? ಓಕೆ. ಹೆಣ್ಣಿಗೆ ಕುಂಕುಮ ಹಣೆಗೆ ಏನಕ್ಕೆ ಬೇಕು ಅಂತ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಏನಾರು ಇದೆಯಾ ನಿನ್ನ ಹತ್ರ? ಹಣೆಗೆ ಹೆಣ್ಣು ಯಾತಕ್ಕೆ ಕುಂಕುಮ ಇಡಲೇಬೇಕು ಅಂದರೆ ಉತ್ತರ ಏನಾರು ಹೇಳೋಕ್ಕಾಗತ್ತಾ? ಅಂದರೆ ಅದು ಒಂದು ಹೆಣ್ಮಕ್ಳ ಒಂದು ಮುತ್ತೈದೆ ಲಕ್ಷಣ ಅಂತ ಹೇಳ್ತಾರೆ. ಮುತ್ತೈದೆ ಸಂಕೇತ ಅಂತೀಯಾ? ಸಂಕೇತ ಅಂತ. ಓಕೆ. ಮತ್ತೆ ಆಜ್ಞಾ ಚಕ್ರ ಇರೋದ್ರಿಂದ ಸೊ ಅದರಲ್ಲಿ ಕುಂಕುಮ ಇಟ್ಟರೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಆ ಥರ ಸೈಂಟಿಫಿಕ್ ರೀಸನ್ ಇದೆ. ಓಕೆ, ಸೈಂಟಿಫಿಕ್ ಆಗಿ ಆಜ್ಞಾ ಚಕ್ರದ ಇರೋ ದೆಸೆಯಿಂದ ಅಲ್ಲಿ ಕುಂಕುಮ ಇಡಬೇಕು ಅಲ್ವಾ? ಸೊ ಒಂದಂತೂ ತಿಳ್ಕೋಬೇಕು, ನಿನಗೆ ಪಕ್ಕಾ ಪ್ಯೂರ್ಲಾಗಿ ಬೆನ್ನು ಅಥವಾ ಸೊಂಟ ಎರಡರಲ್ಲಿ ಯಾವ ಸಮಸ್ಯೆ ಕಾಣುತ್ತೆ? ಎರಡು ಸ್ವಲ್ಪ ಬರ್ತಾ ಇರೋದು, ಜಾಸ್ತಿಯಿಂದ ಜಾಸ್ತಿ ಕೆಲಸ ಮಾಡಿದಾಗ ಬರ್ತಾ ಇರೋದು. ಅಲ್ಲ, ಸ್ವಲ್ಪನೇ ಸಾಕು ಸದ್ಯ, ಅದನ್ನೇ ತಡ್ಕೋ. ಯಾಕೆ ಅಂದರೆ ಹೇಳೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ, ತುಂಬ ಬೇಜಾರಾಗತ್ತೆ ಅಲ್ವಾ? ಯಾರಿಗೆ ಹೇಳಿದ್ರು ಯಾರಿಗೆ ಹೇಳ್ತಾರೆ, ನಾನೇ ಹತ್ಕೊಂಡು ಸುಮ್ಮನೆ ಆಗ್ತೀನಿ. ಸುಮ್ಮನೆ ಆಗೋದಲ್ಲ, ಅನುಭವಿಸ್ತಾನೆ ಇರಬೇಕಲ್ಲ. ಇವತ್ತು ನಾಳೆ ಬೆಳಿಗ್ಗೆ ಲಾಸ್ಟ್ ಎಂಡಿಂಗ್ ಅಲ್ವಾ? ಇಷ್ಟೆಲ್ಲ ಯಾಕೆ ನಾನು ಕೇಳಿದೆ ಅಂದರೆ, ಹೆಣ್ಣಿಗೆ ಸೊಂಟ ನೋವು, ಬೆನ್ನಿ ನೋವು ಇದು ಕಾಮನ್ ಮ್ಯಾಟ್ರ್ ಆಗೋಗಿದೆ. ಹೌದು ಅಲ್ವಾ? ಅದು ಪೀರಿಯಡ್ಸ್ ಪ್ರಾಬ್ಲಮ್ ಅಲ್ಲಿ ಆಗ್ಬೋದು, ಅಥವಾ ಯಾವಾಗಲೂ ಒಂದು ರೀತಿಯಲ್ಲಿ ಆಗ್ತಾ ಇರುತ್ತೆ, ಅನುಭವಿಸ್ತಾ ಇರ್ತಾರೆ ಹೆಂಗಸರು. ಇದು ಯಾಕೆ ಬರಬೇಕಿದು ಅಂತ ಪ್ರಶ್ನೆ ಅನ್ಕೋತಾರೆ, ಯಾರಲ್ಲೂ ಉತ್ತರ ಸಿಕ್ಕಲ್ಲ. ಇದಕ್ಕೆ ಕಾರಣ ಒಂದೇ ವಿಷಯ, ಏನಪ್ಪ ಅದು ಅಂತಂದರೆ ಸೂರ್ಯನ ಕಿರಣ ನಮ್ಮ ಬ್ರಹ್ಮರಂಧ್ರ ಅಂತ ಇದೆ. ಅಮ್ಮ ಕೇಳಿಸ್ಕೊತಿದ್ಯಾ? ಕ್ರಾಪ್ ತೆಗಿತಿಲ್ಲ ಮಧ್ಯಕ್ಕೆ ಕ್ರಾಪ್ ತೆಗಿತಾರಲ್ಲ, ಅದು ಬ್ರಹ್ಮರಂಧ್ರ. ಸೈಡ್ಗೆ ತೆಗಿಯೋದು ಮಾಮೂಲಿ ಕೂದಲು ಇದು ಮಾಡ್ಕೊಳ್ಳೋದು ಬ್ರಹ್ಮರಂಧ್ರ ಸಿಕ್ಕಲ್ಲ ಸೂರ್ಯನಿಗೆ. ಮಧ್ಯಕ್ಕೆ ಕರೆಕ್ಟಾಗಿ ಹಿಂಗೆ ಮೂಗು ನೇರಕ್ಕೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬಾಚ್ತಾರೆ, ಹೌದಾ? ಆ ಬ್ರಹ್ಮರಂಧ್ರಕ್ಕೆ ಸೂರ್ಯನ ಕಿರಣ ಬಿದ್ದರೆ ಸೊಂಟ ನೋವು, ಬೆನ್ನು ನೋವಿಗೆ ಔಷಧಿ. ಈಗ ಯಾರು ಕ್ರಾಪ್ ತೆಗಿಯಕ್ಕೆ ರೆಡಿ ಇಲ್ಲ, ಬೆನ್ನು ನೋವು, ಸೊಂಟ ನೋವು ಅನುಭವಿಸಕ್ಕೆ ರೆಡಿ ಇದ್ದಾರೆ. ಅಮ್ಮ ಅರ್ಥ ಆಯ್ತಾ ನಿಂಗೆ? ಯಾಕೆ ಅಂದರೆ ಆಜ್ಞಾಚಕ್ರ ಅಂತ ನೀನು ತಿಳ್ಕೊಂಡಿದ್ದೀರಾ, ಅದೊಂಥರ ಖುಷಿ ಆಯಿತು. ಈ ಆಜ್ಞಾಚಕ್ರದಲ್ಲಿ ಇರ್ತಕ್ಕಂಥದ್ದು 3 ಪವಿತ್ರವಾದ ನದಿಗಳಿದೆ ಬೆನ್ನಿನಲ್ಲಿ. 3 ಪವಿತ್ರವಾದ ನದಿ ಇದೆ. ಮಧ್ಯ ಬೆನ್ನು ಸೆಂಟ್ರಲ್ಲಿ ಮೂಳೆ ಅಂತ ಇದೆ, ಗೊತ್ತಲ್ಲಮ್ಮ? ಅದು ಕಾಶಿಯಲ್ಲಿ ಇರ್ತಕ್ಕಂಥ ಗಂಗಾ ನದಿ. ಮಧ್ಯದ್ದು ಬೆನ್ನು ಮಧ್ಯ ಇರ್ತಕ್ಕಂಥ ಮೂಳೆ ಗಂಗಾ ನದಿ. ಆ ಕಡೆ ಈ ಕಡೆ ಗಂಗಾ ಯಮುನಾ, ಇಡ ಮತ್ತೆ ಪಿಂಗಳ ಅಂತ ಬರುತ್ತೆ. ಇದು ಯಾವ ಕಾರಣಕ್ಕೂ ಈ 3 ನಾಡಿಗಳಿಗೆ ಪೂರ್ಣವಾಗಿರತಕ್ಕಂಥ ಜಂಕ್ಷನ್ ಪ್ಲೇಸ್ ಯಾವುದು ಅಂದರೆ ಕುಂಕುಮ ಇಡೋ ಜಾಗ.
ಎಷ್ಟು ಜನ ಪ್ರತಿದಿನ ಹೆಣ್ಣು ಮಕ್ಕಳಿಗೆ ಕುಂಕುಮ ಇಡೋದಕ್ಕೆ ಆಗತ್ತೆ? ಎಷ್ಟು ಜನ ಇಟ್ಕೋತಾರೆ? ಇಲ್ಲ. ಎಷ್ಟು ಜನ ಬೈತಲೆ ತೆಗಿತಾರೆ? ಇಲ್ಲ. ಆ ಕಾರಣದಿಂದಾಗಿ ಮನಸ್ಸು ನಾವು ಕುಂಕುಮ ಹೆಣ್ಣು ಕುಂಕುಮ ಇಡುವಂಥ ಜಾಗಕ್ಕೆ ಸೂರ್ಯನ ಕಿರಣ ಬೀಳಬಾರ್ದು, ಆಜ್ಞಾಚಕ್ರಕ್ಕೆ ಸೂರ್ಯನ ಕಿರಣ ಬೀಳಬಾರ್ದು, ಅದಕ್ಕೆ ಅಲ್ಲಿ ಕುಂಕುಮ ಇಡೋದು. ಅದು ಮುಚ್ಕೊಳ್ಳುತ್ತೆ. ಇಲ್ಲಿ ತಲೆಗೆ ಬೇಕು, ಹಣೆಗೆ ಬೇಡ, ಇದು ತಡೆಯಲ್ಲ. ಅದಕ್ಕೆ ಹೆಣ್ಣಿಗೆ ಕುಂಕುಮ ಹಾಕೋಬೇಕು ಅಂತ ಹೇಳೋದು. ಆ ಕುಂಕುಮ ಇಟ್ಕೊಂಡಾಗ ಸೂರ್ಯನ ಕಿರಣ ಅಪ್ಲೈ ಆಗಲ್ಲ. ಮನಸ್ಸು ಶಾಂತವಾಗಿರೋದಕ್ಕೆ ಮೊದಲನೇ ಔಷಧ ಯಾವುದು ಅಂದರೆ ಕುಂಕುಮ ಮತ್ತೆ ಬೈತಲೆ. ಈಗ ಇದು ಸಿಗ್ತಾ ಇದೆಯಾ ಅಂತ ಸ್ವಲ್ಪ ನೋಡ್ಕೋಬೇಕು. ಅಮ್ಮ ಹೇಳಿದ ಅರ್ಥ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತದೆ ಗುರುಗಳೇ. ನಂಗೆ ಇಷ್ಟು ದಿವಸ ಇದ್ರ ಬಗ್ಗೆ ಗೊತ್ತಿರ್ಲಿಲ್ವಲ್ಲ ಅಂತ. ಅಮ್ಮ, ಭಾರತದಲ್ಲೇ ಗೊತ್ತಿಲ್ಲ ನಿನಗೆ. ಸದ್ಯ ನೀನು ಇಷ್ಟಾರು ಆಜ್ಞಾಚಕ್ರ ಹೇಳಿದೆ, ನಾನು ನಮಸ್ಕಾರ ಹೊಡಿತೀನಿ. ಭಾರತೀಯರಲ್ಲಿ ಹೆಣ್ಣು ಅಂತ ಹುಟ್ಟರೋರ್ಗೆ ಗೊತ್ತೇ ಇಲ್ಲ. ಸೂರ್ಯ ಅವನ ಪಾಡ್ಗೆ ಅವ್ನು ಕೆಲಸ ಮಾಡ್ತಾನೆ ಬಿಡ್ರಿ. ಚಂದ್ರ ಸೂರ್ಯ ಅವ್ರಿರೋದೇ ಮಾಡಕ್ಕೆ ಅನ್ನೋ ಜನ ಜಾಸ್ತಿ ಇರೋದು. ಯಾಕೆಂದ್ರೆ ಸೈನ್ಸ್ ಅಲ್ವಾ? ಅದಕ್ಕೆ ಎರಡನೇ ವಿಷಯ ಇನ್ನೊಂದು, ನಿನಗೆ ಬಿಳಿ ಬಟ್ಟೆ ಕಂಡ್ರೆ ತುಂಬ ಇಷ್ಟನಮ್ಮ? ಬಿಳಿ ಬಟ್ಟೆ ಕಂಡ್ರೆ ತುಂಬ ಇಷ್ಟನಾ? ವೈಟ್ ಇಷ್ಟ ಇಲ್ವಾ? ಓಕೆ. ಹಾಕೊಂಡಿದ್ಯಾ ಹೋಗ್ಲಿ? ಯಾವತ್ತಾರು ಡ್ರೆಸ್ಸು ಸ್ಯಾರಿ ಹಾಕೊಂಡಿದ್ಯಾ ವೈಟು? ವೈಟ್ ಹಾಕೊಂಡಿದ್ದೀನಿ ಒಂದ್ಸರಿ. ಅಂದ್ರೆ ಮಿಕ್ಸ್ಡ್ ಆಗಿರೋ ಕಲರ್ಸ್ ಮಿಕ್ಸ್ ಆಗಿರೋದು ಹಾಕೊಂಡಿದ್ದೀನಿ. ಯಾಕೆಂದ್ರೆ ಅನುರಾಧ ನಕ್ಷತ್ರಕ್ಕೆ ಬಿಳಿದು ಸಖತ್ ಆಪೋಸಿಟ್ ಆಗೋದೇ ಇಲ್ಲ. ತುಂಬಾ ಸಿಡಿಮಿಡಿ ಆಗುತ್ತೆ. ಸೊ ಸುಮ್ಮನೆ ಕಿರಿಕ್ ಆಗುತ್ತೆ, ಸಖತ್ ಬೇಜಾರಾಗತ್ತೆ. ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಮನಸ್ಸು ಚೆನ್ನಾಗಿರಲ್ಲ. ಕಾರಣ ಏನಂದ್ರೆ ಇಲ್ಲಿ ಶನೇಶ್ವರನ ಪ್ರಭಾವ ತುಂಬಾ ಜಾಸ್ತಿ ಇರತ್ತೆ. ಯಾಕೆ? ಮನಸ್ಸು ಮತ್ತೆ ದೇಹ ಕ್ಲಾರಿಟಿಯಾಗಿರಲ್ಲ ಅನುರಾಧ ನಕ್ಷತ್ರಕ್ಕೆ. ತುಂಬಾ ಒತ್ತಡ ಜಾಸ್ತಿ ಆಗ್ತಾ ಇರತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಇದು ಆಪೋಸಿಟ್ ಆದಾಗ ನೋಡಕ್ಕೇನೋ ಚೆನ್ನಾಗಿದ್ದೀನಿ, ಆದ್ರೆ ನಂಗೆ ನೆಮ್ಮದಿ ಇಲ್ವಲ್ಲ ಅಂತ ಮನಸ್ಸು ಬೇಜಾರಾಗತ್ತೆ. ಇದಕ್ಕೆ ಕಾರಣ ನೀನು ಮಾಡಬೇಕಾದಂಥ ಕೆಲಸ ಇಷ್ಟೇ ಅಮ್ಮ. ಬೆಳಿಗ್ಗೆ ಹೇಳ್ತಕ್ಕಂಥ ನಿಗದಿತ ಸಮಯ, ಸಂಜೆ ಮಲಗ್ತಕ್ಕಂಥ ನಿಗದಿತ ಸಮಯ ಯಾಕೆ ಪಕ್ಕಾ ಫಿಕ್ಸ್ ಆಗಿಲ್ಲ ಅನ್ನೋದಕ್ಕೆ ಕಾರಣ ಬೇಕಲ್ಲಮ್ಮ ನಿಂಗೆ. ಇದಕ್ಕೆ ಮೋಷನ್ಗೆ ಹೋಗ್ತಕ್ಕಂತಹ ಸಮಯ ಅಂತೂ ಬಿಲ್ಕುಲ್ ಕೆಟ್ಟೋಗಿದೆ. ಒಪ್ಕೋತೀಯಾ? ಇದು ನಿನಗೆ ನೀನು ಅನುಭವಿಸೋದಕ್ಕೆ ಮೂಲ ಕಾರಣ. ಇದರಿಂದ ನೀನು ಆಡೋ ಮಾತು, ನಡ್ಕೊಳ್ಳೋ ರೀತಿ, ಮಾಡೋ ಕೆಲಸ ಪ್ರತಿಯೊಂದು ಕ್ವಾಲಿಟಿಯಾಗಿ ಇರುತ್ತೆ. ಆದರೆ ಬೇರೆಯವ್ರಿಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡ್ತಾರೆ, ನಿನ್ಗೆ ತಡ್ಕೊಳಕ್ಕಾಗಲ್ಲ. ಇದು ನೀನು ತುಂಬ ಒತ್ತಡ ಕೊಡ್ತಾ ಇದೆ. ಹೌದಲ್ಲಮ್ಮ? ಈಗ ನೋಡು, ನೀನು ಇದನ್ನು ರಿಪೇರಿ ಮಾಡ್ಕೊಳ್ದೇ ಇರೋದಕ್ಕೆ ಪೂರ್ವಾಷಾಢ ನಕ್ಷತ್ರದ ಮಗು ಬಂತು. ಅದು ಸುಮ್ಮನೆ ಮಂಕ ಕುತ್ಕೊಂಡಿರುತ್ತೆ ಹೊರತು ಜಾಸ್ತಿ ಮಾತಾಡಲ್ಲ. ಇದೆಲ್ಲ ರಿಸಲ್ಟು ತಾಯಿಯಲ್ಲಿ ಅನಾರೋಗ್ಯ ಎಷ್ಟಿರುತ್ತೋ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು. ಈಗ ನೀನೇನು ಮಾಡಬೇಕು ಅಂದರೆ, ತಿಳ್ಕೊಳ್ತೀನಿ ಅನ್ನೋದು ಮನಸ್ಸಲ್ಲಿ ಇದೆಯಾ, ಬರೀ ಕೇಳಕ್ಕೆ ಮಾತ್ರ ಕರೆ ಮಾಡ್ದ? ಇಲ್ಲ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಇವತ್ತಿಗೆ ತುಂಬಾ ಖುಷಿ ಆಯ್ತು ನನಗೆ. ಫೋನಲ್ಲಿ ತಿಳ್ಕೊಳಕ್ಕಾಗಲ್ಲ. ನೇರವಾಗಿ ನೀನು ನಿನ್ನ ಕುಂಡಲಿಯನ್ನು ತೋರಿಸ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಕ್ರಮಗಳನ್ನ ತಿಳ್ಕೊಂಡು, ನಿನಗೆ ಹುಟ್ಟಿರ್ತಕ್ಕಂಥ 2 ಮಕ್ಕಳು ಮತ್ತು ನಿನ್ನ ಮದುವೆ ಜೀವನ, ನಿನಗೆ ಯಾವುದೇ ಕಾರಣಕ್ಕೂ ಲವ್ ಮಾಡ್ಕೊಂಡಿದ್ರು ಅಷ್ಟೇ, ಅರೇಂಜ್ ಮಾಡ್ಕೊಂಡಿದ್ರು ಅಷ್ಟೇ, ನಿನ್ನ ಮದುವೆ ಜೀವನ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ, ನಿಮ್ಮ ತಂದೆಯ ಮನೆಯಲ್ಲಿ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ಸುಖವಾಗಿ ಇರುವಂತಹ ಲಕ್ಷಣಗಳು ಇಲ್ಲ. ಗಮನಿಸಿದ್ಯಾ? ಅದೇ ಹೇಳ್ತೀನಿ, ನಿಮ್ಮ ತಂದೆಯ ಒಡ ಹುಟ್ಟಿದವರು, ನಿಮ್ಮ ಜನ್ಮ ಕೊಟ್ಟ ತಾಯಿ ಅಂದ್ರೆ ನಿಮ್ಮ ಅಜ್ಜಿ ಪ್ಲಸ್ ನಿಮ್ಮಮ್ಮ, ಇವ್ರು ಯಾರೇ ಕಾರಣಕ್ಕೂ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರ್ತಕ್ಕಂಥ ಲಕ್ಷಣಗಳು ಇಲ್ಲ. ಆ ಕಾರಣದಿಂದಾಗಿ ಅನುರಾಧ ನಕ್ಷತ್ರದ ಮಗುವನ್ನ ಪ್ರಪಂಚಕ್ಕೆ ಭಗವಂತ ಕಳಿಸ್ತಾ ಎಲ್ಲ ರೆಡಿ ಮಾಡ್ಕೊಂಡು ತಿದ್ಕೊಳ್ಳಿ ಅಂತ. ಏನು ಮಾಡೋದಪ್ಪ, ನಿಮ್ಮ ಅಪ್ಪ ಅಮ್ಮನ ಪುರ್ಸೊತ್ತಿಲ್ವೋ, ನಂಬಿಕೆ ಇಲ್ವೋ, ಪಾಪ ಅವರು ಏನೋ ಮಾಡಿ ಓದಿಸ್ಬಿಟ್ರು. ಈಗ ನೀನು ಓದಿ ಪ್ರಯೋಜನ ಇಲ್ಲ, ಮದುವೆಯಾಗಿ ಪ್ರಯೋಜನ ಇಲ್ಲ, ಮಕ್ಕಳಾಗಿ ಪ್ರಯೋಜನ ಇಲ್ಲ. ಈಗ ಏನು ಮಾಡೋದು ಅನ್ನೋದೇ ನಿನ್ನ ದೊಡ್ಡ ಒಂದು ಸಮಸ್ಯೆ ಆಗಿದೆ ಅಲ್ವಾ? ಇಷ್ಟು ಹೇಳಿದ್ದೀನಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುವಂತಕ್ಕಂಥದ್ದಕ್ಕಿಂತ ನರಸಿಂಹಸ್ವಾಮಿ ಇಲ್ಲ ಶ್ರೀನಿವಾಸರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿ ಭಗವಂತನ ಹತ್ರ 2 ನಿಮಿಷ ದೃಷ್ಟಿ ಇಟ್ಟು ಕಾಲು ಪಾದಗಳನ್ನು ನೋಡಿ ಶ್ರೀಮನ್ನಾರಾಯಣ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಂದು 5 ನಿಮಿಷ ಕುತ್ಕೊಂಡು ಪ್ರಾರ್ಥನೆ ಮಾಡು. ಒಂದು 3 ದಿನ ನಿನಗೆ ಒಂದು ದಾರಿ ಸಿಕ್ಕತ್ತೆ. ನಿಮ್ಮ ಯಜಮಾನರು ಇದಕ್ಕೆಲ್ಲ ನಂಬುವಂಥ ಲಕ್ಷಣಗಳಿದೆಯಾ ನಿಮ್ಮ ಯಜಮಾನರಿಗೆ?
ನಮ್ಮ ಮನೆಯವರು ಅಂದ್ರೆ ನಂಬಲಗಳ ತಂದೆ ತಾಯಿ ಮಾತನ್ನೇ ಕೇಳ್ತಾರೆ. ಅದಕ್ಕೋಸ್ಕರವಾಗಿ ನಿನಗೆ ಆಪೋಸಿಟ್ ಅದೇ ಹೇಳಿದೆ, ಲವ್ ಮಾಡ್ಕೊಂಡ್ರು ಅದೇ ಥರನೇ ಪನಿಷ್ಮೆಂಟು, ಅಪ್ಪ ಅಮ್ಮನೋಡು ಮಾಡಿದ್ರು ಅದೇ ಪನಿಷ್ಮೆಂಟು. ಅನುರಾಧ ನಕ್ಷತ್ರ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಬೇರೆಯವ್ರಿಗೆ ಮಾತ್ರ ಉಪಯೋಗ ಆಗತ್ತೆ, ನಿನಗೆ ಮಾತ್ರ ಉಪಯೋಗ ಆಗಲ್ಲಮ್ಮ. ನೀನು ಹಂಗೆ ಅನುಭವಿಸೋದು ಬೇಡ. ಗಂಡನೇ ಆಗಲಿ ಕುಟುಂಬದವ್ರು ಯಾರೇ ಆಗಲಿ, ನಾಳೆ ಮಕ್ಕಳಾದರೂ ಅಷ್ಟೇ ನಿನ್ಗೆ ಆಪೋಸಿಟ್ ಆಗ್ತಕ್ಕಂಥದ್ದು. ಅವರು ಕೂಡ ತಿರುಗಿ ಮಾತಾಡೋದು ನಿಂಗೆ ತುಂಬ ಅಳು ಬರುತ್ತೆ. ಮತ್ತೆ ನೀನು ಯಾವಾಗ ತಿಳ್ಕೊಳ್ಳೋ, ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇದೆಯಲ್ಲ ಸುಮ್ಮನೆ. ಇದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡು. ಯಾರು ನಂಬ್ತಾರೋ ಬಿಡ್ತಾರೋ, ನನ್ನ ವೈಯಕ್ತಿಕವಾಗಿ ತಿಳ್ಕೊಳಕ್ ಪ್ರಯತ್ನ ಮಾಡೋಕ್ಕೆ ಮಾಡುಮ್ಮ. ಒಳ್ಳೇದಾಗಲಿ, ಯೋಚನೆ ಮಾಡಬೇಡ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ನೇರವಾಗಿ ಮಾತನಾಡಬಹುದು. ಜೊತೆಗೆ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ನಿಂತ್ಕೊಂಡು ಮಾತನಾಡೋದ್ರಿಂದ ಗುರೂಜಿ ಏನು ಹೇಳ್ತಾರೆ ಅನ್ನೋದು ನಿಮಗೂ ಕೂಡ ಸ್ಪಷ್ಟವಾಗಿ ಕೇಳುತ್ತೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹರಿಹರದಿಂದ ಮಂಜುಳಾ ಅಂತ. ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ. ಓಕೆ, ನಕ್ಷತ್ರ ಹೇಳ್ಬೋದಾ? ಸಿಂಹರಾಶಿ, ಮಕ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಸರ್. ನಾರಾಯಣ. ಎಷ್ಟು ಮಗನಿಗೆ ವಯಸ್ಸು? ವಯಸ್ಸು ಈಗ 32 ಸರ್. ಏನಾಗಬೇಕಿತ್ತು ಅವನ ಬಗ್ಗೆ? ಮದುವೆ ಆಗ್ಬೇಕಿತ್ತು ಸರ್, ಹೆಣ್ಣು ಸೆಟ್ ಆಗ್ತಾ ಇಲ್ಲ ಅವನಿಗೆ. ನಿಮಗೆ ಸೆಟ್ ಆಗ್ತಾ ಇಲ್ವಾ? ಹುಡುಗಿಗೆ ಹುಡುಗ ಸೆಟ್ ಆಗ್ತಾ ಇಲ್ವಾ? ಇಲ್ಲ ಸರ್, ಹುಡುಗಿಯರು ಈಗಲೇ ಎಲ್ಲ ಡಿಮ್ಯಾಂಡ್ ಇಡ್ತಾರಲ್ಲ ಸರ್. ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ? ಅವನು ಇಂಜಿನಿಯರ್ ಆಗಿದ್ದೆ ಸರ್. ಕರೋನಾ ಟೈಮಲ್ಲಿ ಬಂದು ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ ದಾವಣಗೆರೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವ್ರ ಯಜಮಾನ್ರು ಡೆಂಟಲ್ ಕಾಲೇಜಲ್ಲಿ ಇದ್ರು ಸರ್. ಈಗ ಇದು ರಿಟೈರ್ಡ್ ಆಗೈತಿ, ಊರಲ್ಲಿದ್ದಾರೆ. ಓಕೆ, ಅಂದರೆ ತಂದೆ. ಹ್ಞೂ ಸರ್. ಓಕೆ, ಅವರು ಆರೋಗ್ಯವಾಗಿ ಚೆನ್ನಾಗಿದ್ದಾರಾ? ನೀವು ಆರೋಗ್ಯವಾಗಿ ಚೆನ್ನಾಗಿದ್ದೀರಾ? ಹ್ಞೂ ಸರ್, ಆರೋಗ್ಯವಾಗಿದ್ದೇವೆ ಇಬ್ರು ಗಂಡ ಹೆಂಡತಿ, ಅಂದರೆ ಅಪ್ಪ ಅಮ್ಮ ಇಬ್ಬರು ಆರೋಗ್ಯವಾಗಿದ್ದೀರಾ? ಇಬ್ರು ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರೆ. ಈಗ ಮನೆ ಕಟ್ಸಿದ್ದೀರಾ? ಕಟ್ಸಿದ್ದೆ, ತಗೊಂಡ್ವಿ ಸರ್. ಕಟ್ಸಿದ್ದು ತಗೊಂಡಿದ್ದಾ? ಹೌದು ಸರ್. ಎಷ್ಟು ವರ್ಷ ಆಯಿತು? ಈಗ 15 ವರ್ಷ ಆಯ್ತು. ಯಾವ ದಿಕ್ಕಿನ ಬಾಗಿಲು, ರಸ್ತೆ ಯಾವುದು? ಉತ್ತರದ ರೋಡ್ ಇರೋದು, ಉತ್ತರಕ್ಕೆ ಬಾಗ್ಲು. ಎಷ್ಟು ಫ್ಲೋರ್ ಇದೆ ಮನೆಯದು? 2 ಫ್ಲೋರ್ ಇದೆ ಸರ್. ನಾವು ಬಾಡಿಗೆ ಕೊಟ್ಟಿಲ್ಲ, ನಾವೇ ಇದ್ದೀವಿ. 2 ಮನೆ ನೀವೇ ಇಟ್ಕೊಂಡಿದ್ದೀರಾ? ಹೌದು ಸರ್. ಮೆಟ್ಲೆಲ್ಲ ಹಾಕಿದ್ದೀರಾ? ಅಡುಗೆ ಮನೆ ಹತ್ರ ಹಾಕಿದ್ದೀರಾ? ಬೆಡ್ರೂಮ್ ಹತ್ರ ಹಾಕಿದ್ದೀರಾ? ಇಲ್ಲ ಸರ್, ಬೆಡ್ರೂಮ್ ಹತ್ರನೂ ಇಲ್ಲ, ಅಡಿಗೆ ಮನೆ ಹತ್ರನೂ ಇಲ್ಲ ಸರ್. ಮತ್ತೆ ಇಲ್ಲಿ ಒಳಗಡೆನಾ? ಇಲ್ಲ, ಹೊರಗಡೆ ಗೇಟ್ ಹತ್ರ ಸರ್. ಸ್ನಾನದ ಮನೆ ಹತ್ರ ಹಾಕಿದ್ದೀರಾ? ಸ್ನಾನ ಮತ್ತೆ ಹತ್ರನೂ ಅಲ್ಲ ಸರ್. ಓ, ಈಶಾನ್ಯ ಅನ್ನೋದು ಗೊತ್ತಲ್ಲ, ಅಲ್ಲ ಹಾಕಿದ್ದೀರಾ? ಅದಕ್ಕಿಂತ ಹಿಂದೆ ಸರ್ ಸ್ವಲ್ಪ. ಓಕೆ, ಮಧ್ಯ ಆಗುತ್ತೆ, ಬಲಭಾಗ. ಹ್ಞೂ ಸರ್. ಎಷ್ಟು, 15 ವರ್ಷ ತಗೊಂಡು? 15 ವರ್ಷ. ಮಕ್ಕಳು ಎಷ್ಟು ಜನ ನಿಮಗೆ? ಇಬ್ರು. ಇವನೇ ದೊಡ್ಡವನಾ? ಹೌದ್ರಿ, ಇವನೇ ದೊಡ್ಡವನು. ಇನ್ನೂ ಮಗನ? ಮಗ ಸರ್, ಇಬ್ರು ಗಂಡು ಮಕ್ಳೇ. ಅವನು ಎಷ್ಟು ವಯಸ್ಸು? ಅವನಿಗೂ 30 ಸರ್, ಸಣ್ಣನಿಗೆ. ಅವನೇನು ಮಾಡ್ತಾನೆ? ಅವನು ಲೆಕ್ಚರ್ ಸರ್. ಅವನ ನಕ್ಷತ್ರ? ಜ್ಯೇಷ್ಠ ನಕ್ಷತ್ರ. ಓಕೆ, ಅವನಿಗೆ ಮದುವೆ ಆದರೂ ಪರವಾಗಿಲ್ವ? ಮೊದಲು ದೊಡ್ಡನೇ ಮಾಡ್ಬೇಕಂತ ಸರ್. ನೀವು ಅನ್ಕೊಂಡಿದ್ರೆ ಹಂಗಾಗಲ್ವಲ್ಲ? ಹೌದು ಸರ್. ಹಂಗಾಗಲ್ಲ. ಯಾಕೆಂದರೆ ನೀವು ಯಾಮಾರ್ಬಿಟ್ಟಿದ್ದೀರಾ, ಮನೆ ತಗೊಳ್ಳುವಾಗಲೇ ಯಾಮಾರ್ಬಿಟ್ರಿ. ಕಾರಣ ಏನಂದರೆ, ಜ್ಯೇಷ್ಠ ನಕ್ಷತ್ರ ಸಿಂಹರಾಶಿ, ಜ್ಯೇಷ್ಠ ನಕ್ಷತ್ರ ಮತ್ತು ನೇರವಾಗಿ ಹೇಳೋದು ಲೆಕ್ಕಾಚಾರಕ್ಕೆ ವೃಶ್ಚಿಕ ರಾಶಿ, ಸಿಂಹರಾಶಿಗೆ ಮಕ್ಕಳು ಮನೆಯಲ್ಲಿ ಹುಟ್ಟಿದರೆ, ಅಮ್ಮ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ. ಮನೆಯಲ್ಲಿ ಇದ್ದರೆ ಸ್ವಂತ ಮನೆ ಕಟ್ಟಬಾರದು. ನೀವು ಒಂದು ಯೋಚನೆ ಮಾಡಿ, ಮನೆ ತಗೊಳ್ಳೋಕ್ಕೆ ಮುಂಚೆ ಇದ್ದಂತಹ ಒಂದು ಸ್ಥಿತಿ ಹೇಗೆ, ಮನೆಯನ್ನು ತಗೊಂಡ ಮೇಲೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸ್ಥಿತಿ ಹೇಗೆ, ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಗೊತ್ತಾಗತ್ತೆ. ಅಂದರೆ ಆರೋಗ್ಯ ನೆಮ್ಮದಿ ಅನ್ನೋದು ಮನೆ ತಗೊಳ್ಳೋಕ್ಕೆ ಮುಂಚೆ ಹೆಂಗಿತ್ತು, ಮನೆ ತಗೊಂಡ ಮೇಲೆ ಹೆಂಗಿತ್ತು ಅಂತ ಗಮನಿಸ್ತಾ ಇದ್ದೀರಾ ಅಂತ ಕೇಳ್ತೀನಿ. ಗಮನಿಸ್ತಾ ಇದ್ದೀವಿ ಸರ್. ಹೇಗನ್ಸತ್ತೆ? ಮುಂಚೆ ಹೇಗಿತ್ತು, ಮನೆಗೆ ಹೋದ್ಮೇಲೆ ಹೇಗಿದೆ? ಅದೇ, ಮುಂಚೆ ಮನೆಗೆ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಎಲ್ಲವೂ ಗೊತ್ತಾಗ್ತಾ ಇದಾವೆ ಸರ್. ಅಂದರೆ ಮನೆಯಿಂದ ಪ್ರತಿಯೊಂದು ಕೂಡ ನಮಗೆ ಯಾವುದು ಮುಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅಂತ ಮನವರಿಕೆ ಆಗಿದೆಯಾ ಇಲ್ವಾ ಅಂತ? ಆಗಿದೆ ಸರ್, ಆಗಿದೆ ಸರ್. ಮತ್ತು ಈಗ ನಿಮ್ಮ ಯಜಮಾನರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಏನು?
ಇವೆಲ್ಲ ಏನಕ್ಕೆ ನಂಬ್ತೀಯಾ, ಇದೆಲ್ಲ ಏನಕ್ಕೆ ಕೇಳ್ತೀಯಾ ಅಂತಾರಾ, ನೀವು ಹೇಳೋದನ್ನ ಒಪ್ತಾರಾ? ಇಲ್ಲ ಸರ್, ಅವರು ಈಗ ಹಳ್ಳಿಯಲ್ಲಿದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಓಕೆ. ನಿಮ್ಮಿಬ್ಬರು ಮಕ್ಕಳಲ್ಲಿ ಜಾಸ್ತಿ ನಾನ್ ವೆಜ್ ಇಷ್ಟ ಯಾರಿಗೆ? ನಿಮಗೆ ಇಬ್ಬರು ಮಕ್ಕಳಲ್ಲಿ ಯಾರಿಗೆ? ನಾವು ಯಾರು ತಿನ್ನಲ್ಲ ಸರ್. ಓಕೆ, ವೆರಿ ಗುಡ್. ಅಂದರೆ ಮಕ್ಕಳು ತಿನ್ನಲ್ಲ ಅಂತ ತೀರ್ಮಾನ? ಹೌದು ಸರ್. ಓಕೆ. ನಿದ್ದೆ ಮಾಡೋದ್ರಲ್ಲಿ ಇಬ್ಬರು ಮಕ್ಕಳು ಟೈಮ್ ಸರಿ ಕರೆಕ್ಟಾಗಿ ನಿದ್ದೆ ಮಾಡ್ತಾರೆ? ಇಲ್ಲ, ನಿದ್ದೆ ಕಮ್ಮಿ. ಈಗ ಸರಿ ಮಾಡಬೇಕಾ ಬೇಡವಾ? ಮಾಡ್ಬೇಕು. ಈಗ ಸರಿ ಮಾಡಲಿಲ್ಲ ಅಂದರೆ ಯಾವುದೇ ಹುಡುಗಿ ಸೆಟ್ ಆಗಲ್ಲ, ಹುಡುಗಿ ನೋಡಿದ್ರು ಇಷ್ಟ ಆಗಲ್ಲ. ಈಗ ಹುಡುಗ ಇಷ್ಟ ಆಗದೇ ಹುಡುಗಿ ಇಷ್ಟ ಆಗಲ್ಲ, ಹುಡುಗಿ ಇಷ್ಟ ಆದರೆ ಹುಡುಗನಿಗೆ ಇಷ್ಟ ಆಗಲ್ಲ. ಹೆಂಗೆ ಇಲ್ಲಿವರೆಗೂ ಎಳ್ಕೊಂಡು ಹೋಗ್ತೀರಾ ನೀವು? ಮತ್ತು ಕೊನೆಯ ವಿಚಾರ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಹಲ್ಲಿ, ಜಿರಳೆ ಎರಡರಲ್ಲಿ ಯಾವ್ದು ಜಾಸ್ತಿ? ಅಲ್ಲಿ ಹಲ್ಲಿ ನೋಡಿದ್ರೆ ನಿಮಗೆ ಭಯ ಆಗಲ್ವಾ? ಏನು ಈ ಥರ ದಪ್ಪಕ್ಕೆ ಕಾಣಿಸುತ್ತೆ ಇದು? ಹೌದು, ಅನ್ಸುತ್ತೆ. ಎಲ್ಲ ನಿಮ್ಮ ಕಡೆಯವರೇ ಬಂದು ಕಾಯ್ಕೊಂಡಿರೋದು. ಯಾಕೆಂದರೆ ಮನೆಯಲ್ಲಿ ಹಲ್ಲಿ ತುಂಬ ಪ್ರಮಾಣ ಮಾಮೂಲಿ ಹಲ್ಲಿಗಿನ ದಪ್ಪದಾಗಿ ಕಪ್ಪು ಚುಕ್ಕೆ ಇಟ್ಕೊಂಡು ಅದು ಹೆಂಗೆ ನೋಡುತ್ತೆ ಅಂದರೆ ಮನುಷ್ಯನ ನೋಡ್ದಂಗೆ ಕಾಯ್ಕೊಂಡಿರುತ್ತೆ. ಏನಾದ್ರು ಯೋಚನೆ ಮಾಡ್ತಾ ಇದ್ರೆ, ಏನಾರು ಬಗ್ಗೆ ಏನಾದ್ರು ಮದುವೆ ಆಗಲಿಲ್ಲ, ಅಲ್ಲಿಗೆ ಹೋಗೋಣವಾ ಇಲ್ಲಿಗೆ ಹೋಗೋಣವಾ ಅಂತ ಅಂದ್ಕೊಂಡ್ರೆ ಅದು ಲೊಚ್ಕೊಟ್ಟಿದಾಗ ಭಯ ಆಗುತ್ತೆ. ಅಯ್ಯೋ ಇದೇನಪ್ಪ ಈ ಥರ ಲೊಚ್ಕೊಟ್ಟುತ್ತೆ ಅಂತ. ಅಮ್ಮ ಇಂಥ ಮೆಸೇಜ್ ಕೊಟ್ಟರು ನಮ್ಮ ಜನ ಅರ್ಥ ಮಾಡ್ಕೊಳ್ಳಲ್ಲ. ಅದು ಕೇಳ್ತಾರೆ, ನಮ್ಮ ಈ ಮೂಲೆಯಲ್ಲಿ ಅಲ್ಲಿ ನುಡಿತದೆ, ಒಳ್ಳೆದ ಕೆಟ್ಟದ ನೋಡಿ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಅವನೇನೋ ಒಂದು ಹೇಳ್ತಾನೆ, ರೀಲ್ ಮಾಸ್ಟ್ರು. ಯಾಕೆಂದ್ರೆ ಇದು ಕೇಳಿದಾಗ ಹೇಳೋರು ರೀಲ್ ಮಾಸ್ಟ್ರೇ. ಹೌದು. ಅದನ್ನು ಇವ್ರು ನಂಬ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ, ಮತ್ತೆ ಅದಂಗೆ ಹೊಡ್ಕೋತಾ ಇರ್ತದೆ. ಕಾರಣ ಏನಪ್ಪ ಅಂದರೆ ಹಲ್ಲಿ ಲೊಚ್ಕೊಟ್ಟೋದು, ಹಲ್ಲಿ ಮನೆಯಲ್ಲಿ ಯಾವಾಗಲೂ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇರ್ತಕ್ಕಂಥ ಸನ್ನಿವೇಶ ಕಂಡಾಗ ನೀವು ತಿಳ್ಕೋಬೇಕು, ನಾವು ಹಿರಿಯರಿಗೆ ಬರೀ ಎಂಜಿಲ್ ಕೈಯಲ್ಲಿ ಕಾಗೆ ಓಡಿಸಿ ಓಡಿಸಿ ಅಭ್ಯಾಸ ಆಗಿದೆ. ನಾವು ಅವ್ರಿಗೇನು ಊಟ ಹಾಕಿಲ್ಲ, ಅದಕ್ಕೆ ಅವ್ರು ಬಂದು ತಗಲಾಕ್ಕೊಂಡು ಹಾವಿನ ರೂಪದಲ್ಲಿ, ಹಲ್ಲಿ ರೂಪದಲ್ಲಿ, ಜಿರಳೆ ರೂಪದಲ್ಲಿ, ತಿಗಣೆ ರೂಪದಲ್ಲಿ ಬಂದು ನಮ್ಮನ್ನು ಮನೆ ಒಳಗಡೆ ಕಾಡಿಸ್ತಾರೆ, ತಿಳ್ಕೊಳ್ರೋ ಅಂತ ನಾವು ಅಪ್ರಾಣೆ ಜಗ್ಗಲ್ಲ. ಹೌದು, ಜಗ್ಗಲ್ಲ. ಆಮೇಲೆ ಊರೆಲ್ಲ ಸುತ್ತಿರ್ತೀವಿ, ಮಗ ಹೋದವನೇ ಸಮಯ ಒಳ್ಳೆ ಕೆಲಸದಲ್ಲವನೇ, ಮಗ ಆಗ್ಬೋದು ಮಗಳಾಗಿರ್ಬೋದು. ಹೆಣ್ಣು ಸೆಟ್ ಆಯ್ತಿಲ್ಲ, ಗಂಡು ಸೆಟ್ ಆಯ್ತಿಲ್ಲ, ಸೆಟ್ ಆದರೂ ಚೆನ್ನಾಗಿಲ್ಲ. ನಿಮ್ಮ ಮನೆ ಒಳಗಡೆ ಇರೋ ಶತ್ರುಗಳನ್ನೇ ನೋಡಿದೆ ನೀವು ಊರೆಲ್ಲ ಹುಡುಕ್ಬಿಟ್ಟು ಹೆಣ್ಣು ನೋಡ್ತೀನಿ, ಮದುವೆ ಹೆಂಗಾಗತ್ತೆ? ಅಮ್ಮ ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಯ್ತು ರೀ. ಸತ್ತೋರಿಗೆ ಊಟ ಹಾಕ್ರಿ, ಊಟನೇ ಕೊಟ್ಟಿಲ್ವರ್ರಿ, ಖಾಲಿ ತಟ್ಟೆ ಕೊಟ್ಬಿಟ್ಟು ಕೈ ತಪ್ಪಲೆ ಹೊಡಿತಾ ಇದ್ದೀರಾ ನೀವು, ಹೆಂಗ್ರಿ ನಿಮ್ಮ ಮನೇಲಿ ಮದುವೆ ಆಗುತ್ತೆ? ಸ್ವಲ್ಪ ಯೋಚನೆ ಮಾಡಿಮ್ಮ. ನಿಮ್ಮ ಮೊದಲನೇ ಮಗ ಹುಟ್ಟಿದಾಗಲೇ ತಿಳ್ಕೊಬೇಕಿತ್ತು ನಾವೆಷ್ಟು ಪಾಪಿಷ್ಟ್ರು, ಜನ್ಮ ಕೊಟ್ಟು ಋಣ ತೀರಿಸಿಲ್ವಲ್ಲ ಅಂತ ಅವತ್ತೇ ಯಾರು ಹೇಳಬೇಕಿತ್ತು. ಶಾಸ್ತ್ರ ಹೇಳೋ ಗಣಪಂಡಿತ ಅವನಿಗೆ ಗೊತ್ತಾಗಿಲ್ಲ, ಈಗಲೂ ಗೊತ್ತಾಗಲ್ಲ, ಮುಂದಕ್ಕೂ ಇಲ್ಲ. ಒಳ್ಳೇದಾಗತ್ತೆ ಹೋಗ್ರಿ, ಮಕ ನಕ್ಷತ್ರ ಭಾರಿ ಒಳ್ಳೆಯದು ಅಂತೇಳಿ ತಲೆ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟು ಅದಕ್ಕೆ ರೀಲ್ ಮಾಸ್ಟ್ರು ಅನ್ನೋದು ನಾನು ಆ ವಿಷಯಕ್ಕೆ. ಹೌದು. ಸುಮ್ಮನೆ ಸುಳ್ಳು ಚೆನ್ನಾಗೈತೆ ಚೆನ್ನಾಗೈತೆ ಚೆನ್ನಾಗೈತೆ. ಈಗ ಇವರಿಗೆ 30-32 ವರ್ಷ, ಚಿಕ್ಕವನಿಗೆ 30 ಅಂದರೆ ದೊಡ್ಡವನು 32. ಯಾವಾಗ ಮದುವೆ? ಅದಕ್ಕೆ ನಾನು ಚಿಕ್ಕವನು ಮದುವೆ ಆದರೂ ಪರವಾಗಿಲ್ಲ ಅಂತ ಯಾಕೆ ಕೇಳಿದೆ ಅಂದರೆ ಅವನು ಕ್ಯಾಚ್ ಹಾಕೊಳಕ್ಕೆ ಕಾಯ್ತಾ ಇರ್ತಾನೆ. ಈಗ ಬಂದವರೆಲ್ಲ ಚಿಕ್ಕವನ್ನೇ ಕೇಳ್ತಿರ್ತಾರೆ. ಅಲ್ಲ ಹಂಗಲ್ಲಮ್ಮ, ಇವನು ರೆಡಿ ಆಗ್ಬಿಟ್ಟಿರ್ತಾನೆ ಮದುವೆ ಮಾಡ್ಕೊಳಕ್ಕೆ. ಹೌದು. ಯಾರೋ ಚಿಕ್ಕವನು. ಹೌದು. ದೊಡ್ಡವನು ಹುಡುಕ್ತಿರ್ತಾರೆ, ಇವ್ನಿಗಾಗಲಿ ಅಂತ ಕೊನೆಗೆ ಒಂದಿನ ಬ್ಲಾಸ್ಟ್ ಆಗುತ್ತೆ. ಇವನು ಕಾಯ್ಕೊಂಡು ನಾನು ಆಗಲ್ಲ ಅಂತ ಚಿಕ್ಕವನು ಏನಾದ್ರು ತೀರ್ಮಾನ ತಗೊಂಡಾಗ ಮನೆ ಕುಟುಂಬ ಡಮ್. ಹೌದು. ನಾವು ಅಂದ್ಕೊಂಡಿದ್ದು ಮಗನಿಗೆ, ದೊಡ್ಡವನಿಗೆ, ಆಗಿದ್ದು ಚಿಕ್ಕವನಿಗೆ. ಅದೇ ನಿಮ್ಮ ಮನೆ ಹಣೆ ಬರ. ಆಸ್ತಿ ಅನುಭವಿಸೋಕ್ಕೆ ನಿಮಗಿಲ್ಲ ಅಂದರೆ ಆಸ್ತಿ ಮುಟ್ಟಬಾರ್ದು. ಆಸ್ತಿ ಯಾರು? ಜನ್ಮ ಕೊಟ್ಟವರು. ಅವ್ರಿಗೆಲ್ಲ ಟಾಟಾ ಮಾಡಿಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಕತ್ತೆ ನಿಲ್ಲಿಸ್ಬಿಟ್ಟು ನೀವು ಶ್ರೀಮಂತಿಯಾಗಿ ಕಾರ್ ತಗೋತೀನಿ, ಮನೆ ಕಟ್ತೀನಿ, ಸೈಟ್ ತಗೋತೀನಿ, ಚಿನ್ನ ಮಾಡಿಸ್ಕೋತೀನಿ ಅಂದರೆ ಏನು ವರ್ಕ್ ಆಗಲ್ಲ. ಕತ್ಲಲ್ಲೇ ಕುತ್ಕೋಬೇಕು, ಬೇಡವ್ರಿಗೆಲ್ಲ ಬೆಳಕು, ನೀವು ಮಾತ್ರ ಕತ್ಲು. ಇದು ಈ ಶಾಪವನ್ನು ಅನುಭವಿಸುವಂಥ ರಾಶಿ ಯಾವುದು ಅಂದರೆ ಸಿಂಹರಾಶಿ, ವೃಶ್ಚಿಕ ರಾಶಿ. ಅಂದರೆ ಇನ್ನು 12 ರಾಶಿಯಲ್ಲೂ ಕೂಡ ಎಲ್ಲವೂ ಇದೆ, ಪರ್ಸೆಂಟೇಜ್ ಬೇರೆ ಬೇರೆ ಇರುತ್ತೆ ಅಷ್ಟೇ. ಯಾವುದು ಒಳ್ಳೇದಂತೂ ಇಲ್ಲ, ಎಲ್ಲವೂ ಕೂಡ ನಮ್ಮ ಬುದ್ಧಿ ಕಲ್ಸಕ್ಕೆ ಬಂದಿರೋ ರಾಶಿ ನಕ್ಷತ್ರ. ನಾವು ಅನ್ಕೊಂತೀವಿ ಈ ನಕ್ಷತ್ರ ಒಳ್ಳೇದಂತೆ, ಈ ನಕ್ಷತ್ರ ಒಳ್ಳೇದಂತೆ ಅಂತ ಶಾಸ್ತ್ರ ಕೇಳ್ಬಿಟ್ಟು ಮದುವೆ ಮಾಡ್ತಾ ಇದ್ದೀವಿ. ಇದು ಸುಳ್ಳಿನ ಅಪವಾದ ಆಗಿರೋ ದೆಸೆಯಿಂದ ನಾವು ಅನುಭವಿಸೋಕ್ಕೆ ರೀಲ್ ಮಾಸ್ಟರ್ಗಳು ಉತ್ಪತ್ತಿ ಮಾಡಿ ಹೇಳ್ತಾ ಇರ್ತಕ್ಕಂಥ ಒಂದು ವಿಚಾರ ಅಂತ ನೀವು ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ಪ್ರತಿ ನಕ್ಷತ್ರ, ಪ್ರತಿ ರಾಶಿ, ಪ್ರತಿ ಲಗ್ನ ಕೂಡ ಒಳ್ಳೆಯದು ಅಂತಕ್ಕಂಥ ಪ್ರಪಂಚ ಇತಿಹಾಸದಲ್ಲಿ ಯಾವುದೂ ಇಲ್ಲ. ನಿಮಗೆ ಪರೀಕ್ಷೆ ಕೊಟ್ಟಿರೋದು ಭಗವಂತ, ಎಕ್ಸಾಮ್ ಕಟ್ತೀರಾ ನೋಡಿ ಅಂತ. ನಾವು ಅದನ್ನ ಸೈಡ್ಗೆ ಹಾಕ್ಬಿಟ್ಟು ಗೈಡ್ ಇಟ್ಕೊಂಡು ಬರೆದ್ಬಿಟ್ರೆ ಪಾಸ್ ಆಗಿಬಿಟ್ರೆ ಕತೆ ಏನು ಮುಂದಕ್ಕೆ? ಅಮ್ಮ ನಿಮ್ಗೆ ಅರ್ಥ ಆಯ್ತಾ?
ಹಾಂ ಅರ್ಥ ಆಯ್ತು. ನೀವು ಹುಡುಕಬೇಡಿ ನಿಜವಾಗ್ಲೂ. ಇಬ್ಬರು ಮಕ್ಕಳನ್ನು ನೀವು ಮದುವೆ ಮಾಡಬೇಕು ಅನ್ನೋದಾದರೆ ಫಸ್ಟು ನಾವು ಏನು ಮಾಡಬೇಕಿತ್ತು, ನಂಬರ್ 1 ನಾವು ಅದನ್ನು ಮಾಡ್ದೇ ಮನೆ ತಗೋಬಾರ್ದಾಗಿತ್ತು. ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ತದನಂತರ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕಿತ್ತು. ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು. ಹಿರಿಯರ ಆಶೀರ್ವಾದವನ್ನು ತಗೊಳ್ಳದೆ ಯಾರು ಈ ರೀತಿ ಮುಂದೆ ಹೋಗ್ತಾರೆ? ಮದುವೆ ಆದರೆ ಮದುವೆ ಕಟ್ಟಾಗತ್ತೆ, ಮನೆ ಹಾಕರೆ ಮನೆ ಮಾರ್ಕೋಬೇಕಾಗತ್ತೆ, ಮಕ್ಕಳು ನಿಮಗೆ ಟಾಟಾ ಮಾಡಿ ಹೋಗ್ತಾರೆ. ಇದು ದೊಡ್ಡ ದುರಂತ ಕುಟುಂಬಕ್ಕೆ. ಯಾವುದು ಅಂದರೆ ಹಿರಿಯರ ಆಶೀರ್ವಾದದ ಮುಂದೆ ನೀವು ಯಾವುದೇ ಯಾಗ, ಯಜ್ಞ, ಹೋಮ, ಹವನ, ಪೂಜೆ, ಮಂತ್ರ ಏನು ವರ್ಕೌಟ್ ಆಗಲ್ಲ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ಕಾಲ ಮಿಂಚಿಲ್ಲ. ಈಗಲೂ ಮೊದಲು ನೀವು ತಿಳ್ಕೋಬೇಕು, ಮೊದಲನೇ ಮಗನಿಗೆ ಆಗಿರ್ತಕ್ಕಂಥ ಹುಟ್ಟಿರೋ ನಕ್ಷತ್ರಕ್ಕೆ ನಾವು ಗಂಡ ಹೆಂಡತಿ ಏನು ಮಾಡಿದ್ರೆ ಸೇಫ್ ಆಗ್ತೀವಿ. ಇದನ್ನು ತಿಳ್ಕೊಳ್ಳಿ ತಾಯಿ, ಯೋಚನೆ ಮಾಡಬೇಡಿ. ಭಯ ಆಯಿತಾ, ಖುಷಿ ಆಯಿತಾ, ತಿಳ್ಕೊಂಡೆ ಅಂತ? ಖುಷಿ ಆಯ್ತು ಸರ್. ಅಮ್ಮ ಹಾಂ ತಿಳ್ಕೊಂಡ್ವಿ ಸರ್. ತಿಳ್ಕೊ, ಯೋಚನೆ ಮಾಡ್ತಾ ಕುತ್ಕೋಬೇಡ ಏನು ಮಾಡೋದು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಈಗ ಸತ್ಯ ಗೊತ್ತಾಗಿದೆ, ಭಗವಂತ ಯಾವುದೋ ರೂಪ ನಮ್ಗೆ ನುಡಿಸಿದ್ದಾರೆ ಯಾರಿಂದನೋ. ಈಗ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡಿ. ಅಮ್ಮ ಭಾರಿ ಮಂಡಿ ನೋವು ಕಂಡ್ರಿ ಸರ್. ಯಾರಿಗೆ? ನನಗೆ ಸರ್. ನಿನಗೆ ನೀರು ಕುಡಿಯೋಕ್ಕೆ ಜ್ಞಾಪಕ ಇಲ್ವಲ್ಲಮ್ಮ? ಮಂಡಿ ನೋವು ಬರೋದು ಏನೇನಮ್ಮ ಬರ್ತದೆ? ಕುಡಿತೇನೆ ಸರ್, ನೀರು ಚೆನ್ನಾಗೇ ಕುಡಿತೀವಿ. ಚೆನ್ನಾಗಿ ಕುಡಿಯೋದಲ್ಲಮ್ಮ, ಜ್ಞಾಪಕದಿಂದ ಕುಡಿಬೇಕು. ನೀನು ಒಂದು ಸಲ 1 ಲೀಟ್ರ್ ಕುಡಿದ್ಬಿಟ್ಟು ನೀರು ಕುಡಿತೀನಿ ಅಂದರೆ ಸ್ವಲ್ಪ ಯೋಚನೆ ಮಾಡಮ್ಮ. ಈ ಕೆಲವರು ಕೆಟ್ಟ ಅಭ್ಯಾಸ ಏನು ಒಂದೇ ಸಲ ಕುಡಿದು ಬಿಡ್ತಾರೆ. ನೀರು ಕುಡಿದಿನ ಬಿಡು ಅಂತ ಅದ್ರ ಜ್ಞಾಪಕದಲ್ಲೇ ಸಾಂಗತಂಗೆ ಇದ್ಬಿಡ್ತಾರೆ. ನಾನು ಕುಡಿದೆ ಅವಾಗಲೇ ಒಂದು ಲೀಟ್ರ್ ಕುಡಿದ್ಬಿಟ್ಟಿದ್ದೀನಿ. ಇವ್ರದೇ ಮ್ಯಾಥಮೆಟಿಕ್ಸು. ಅದು ಹಂಗಲ್ಲ, ಜ್ಞಾಪಕ ಮಾಡ್ಕೊಂಡು ನೀರು ಕುಡಿಬೇಕು. ಎಷ್ಟು ಜನ ಗೊತ್ತಮ್ಮ ಇದು? ಗೊತ್ತಿಲ್ಲ. ಯಾವಾಗಲೂ ಜ್ಞಾಪಕ. ಇವ್ರು ಬಂದು ತೀರ ಎದೆ ಊರಿನೋ ಏನೋ ಅಂದಾಗ ಯಾಕೋ ನೀರು ಕುಡಿದಿಲ್ಲ ಬೆಳಗಿನ ತಾಳು ಅಂತ ಆಗ ತರ್ಸ್ಕೊಂಡು ಗಟ 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 ಒಂದು ಚಂಪ್ ಕುಡಿದ್ಬಿಡೋದು. ಸೊ ಈ ಸತ್ಯ ನಿಮ್ಮ ದೇಹದಲ್ಲಿ ನೋವು ಬರ್ತಕ್ಕಂಥ ಲೆಕ್ಕಾಚಾರಕ್ಕೆ ಅದರಲ್ಲೂ ಇವೆಲ್ಲ ಕಾರಣ ಆಗುತ್ತೆ. ಎರಡನೇದು, ಮಾತ್ರೆ ಇಲ್ಲದೆ ನೀವು ಬದುಕೋಕ್ಕಾಗಲ್ಲ. ಮನೆಯ ಕುಟುಂಬದವರು ಈ ಮಾತ್ರೆ ಯಾಕೆ ತಗೋಬೇಕು ಅಂದರೆ ಹಿರಿಯರು ನೀವು ಊಟ ಹಾಕೋ ತನಕ ಈ ಮಾತ್ರೆ ತಗೊಳ್ಳೇಬೇಕಾಗತ್ತೆ. ಮೊದಲು ತೀರ್ಮಾನ ಮಾಡಿ. ಆಮೇಲೆ ನಾವು ಮಾಡ್ತಾ ಇದ್ದೀವಿಲ್ಲ ಅಂತ ನೀವು ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನೀವು ಮಾಡ್ತಿರೋ ಸರಿಗಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಬೇಕು, ಚೆನ್ನಾಗಿರಬೇಕಿತ್ತು. ಸೊ ಆ ಕ್ರಮ ಚೆನ್ನಾಗಿಲ್ಲ, ತಿಳಿದಿಲ್ಲ. ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮೈಸೂರಿಂದ ಲಕ್ಷ್ಮಿ ಅಂತ. ನಮಸ್ತೆ ಮಾ. ಲಕ್ಷ್ಮಿ ಅವರೇ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಲಕ್ಷ್ಮಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾಂ ಕೇಳಿಸ್ತಿದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಾವು ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮೈಸೂರಿಂದ ಲಕ್ಷ್ಮಿ ಅಂತ. ಓಕೆ ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಕ್ಷತ್ರ ಹೇಳ್ತೀರಾ? ಹಲೋ 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 ನೆಟ್ವರ್ಕ್ ಇರುವಂಥ ಸ್ಥಳದಲ್ಲಿ ನಿಂತ್ಕೊಳ್ಳಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವ್ರ ನಕ್ಷತ್ರ ಹೇಳಿ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ. ಹಾಂ ಹೇಳಿ ತಾಯಿ. ಹರಿ ಓಂ ಗುರುಜಿ. ನಾರಾಯಣ ಹೇಳಿ, ಏನು ನಕ್ಷತ್ರ ಹೇಳಿದ್ರಿ? ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಎಷ್ಟು ವಯಸ್ಸು? ಶ್ರೀನಿವಾಸ ಅಂತ. ವಯಸ್ಸೆಷ್ಟು? ಹಲೋ. ನಿಮ್ಮ ಮಗನಿಗೆ ವಯಸ್ಸೆಷ್ಟು? ಮೇಡಮ್ ವಯಸ್ಸು 26. ಏನಾಗಬೇಕಿತ್ತಮ್ಮ ಒಂದು ಬಗ್ಗೆ, ನಿಮ್ಮ ಮಗನ ಬಗ್ಗೆ? ಮಗನ ಬಗ್ಗೆ ಗುರುಗಳೇ ಹೇಳಿದ ಮಾತು ಕೇಳಲ್ಲ ಅವನು. ಕೆಟ್ಟ ಸಹವಾಸ ಎಲ್ಲ ಸೇರಿದಾನೆ ಅಮ್ಮ. ಕೆಟ್ಟ ದಾರಿ ಹೋಗ್ತಾ ಇದ್ದಾನೆ ಅನ್ಸುತ್ತೆ. ನಮ್ಗೆ ತುಂಬಾ ಭಯ ಆಗುತ್ತೆ. ನೀವು ಮಾತಾಡ್ತಿರೋ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನಿಮ್ಮ ಕೇಳಿಸ್ತಾ ಇದೆ ಮೇಡಮ್. ನಿಮ್ಮ ಅಣ್ಣ ತಮ್ಮಂದ್ರೆ ಎಷ್ಟಮ್ಮ ನಿಮಗೆ ತಾಯಿ? ಹಣ ತಮ್ಮದಿರೋ 6 ಜನ ಗುರುಗಳೇ. 6 ಜನ ಇದ್ದಾರಾ? ಹಾಂ. ಸೊ ಅವರ ಕ್ಲಾರಿಟಿ, ಹೆಲ್ತ್ ಕಂಡೀಷನ್ ಆಗಲಿ, ಖುಷಿಯಾಗಿದ್ದಾರೆ ಅನ್ನೋದಾಗಲಿ ನಿಮ್ಗೆ ಹೇಗೆ ಅನ್ಸುತ್ತೆ? ನಮ್ಮ ಅಣ್ಣ ತಮ್ಮಂದ್ರೆಲ್ಲ ನೆಮ್ಮದಿಯಾಗಿ ಖುಷಿಯಾಗಿದ್ದಾರೆ ಅನ್ಸುತ್ತಾ? ಅನ್ಸುತ್ತಾ ಅಂದೆ? ನಿಮ್ಮ ತಂದೆ ಮನೆ ನೆಮ್ಮದಿಯಾಗಿ ಆರಾಮಾಗಿದ್ದಾರಾ ನಿಮ್ಮ ತಂದೆ ಮನೆಯವರು? ಇಲ್ಲ ಗುರುಜಿ. ಈಗ ನಿಮಗೆ ಇದು ನಮ್ಮ ತಂದೆ ಮನೆ ಈ ಥರ ಆಯಿತು ಅಂತ ಯೋಚನೆ ಇಲ್ವಾ? ಹೌದು ಗುರುಜಿ ಇದೆ. ಈಗ ನಿಮ್ಗೆ ಎಷ್ಟು ಮಕ್ಕಳು? ನನಗೆ 3 ಹೆಣ್ಣು ಮಕ್ಕಳು ಗುರುಜಿ. ಹಾಂ. ಇಬ್ರು ಗಂಡು ಮಕ್ಕಳು ಲಾಸ್ಟ್ನವ್ರು ಗುರುಜಿ. ಇವರಿಬ್ರು ಟ್ವಿನ್ಸ್ ಗುರುಜಿ. ಟ್ವಿನ್ಸಾ? ಇಬ್ರು ಗಂಡು ಮಕ್ಕಳು ಟ್ವಿನ್ಸಾ? ಹೌದು ಗುರುಜಿ. ಇವನು ಇನ್ನೊಬ್ಬ ಇದ್ದಾನೆ ದೊಡ್ಡವನು. ಸರಿ, ನೀವು ಈ ಟ್ವಿನ್ಸ್ ಆದರೆ ಸರಿನಾ ತಪ್ಪಾ ಅಂತ ಕೇಳಲಿಲ್ವಾ ನೀವು? ಹೌದು ಗುರುಜಿ. ಅಲ್ಲ ಕೇಳಿದ್ರಾ ಅಂದೆ? ಇಲ್ಲ ಗುರುಜಿ, ಕೇಳಿಲ್ಲ ಗುರುಜಿ. ಯಾಕೆ, ನಂಬಿಕೆ ಇಲ್ವಾ, ಟೈಮ್ ಇಲ್ವಾ? ಗೊತ್ತಾಗಿಲ್ಲ ಗುರುಜಿ ನಮ್ಗೆ. ನೋಡಿ, 2 ಅವಳಿ ಮಕ್ಕಳು ಒಂದು ಮನೆಯಲ್ಲಿ, ಹೆಣ್ಣು ಗಂಡು ಅಥವಾ ಗಂಡು ಗಂಡು, ಇಲ್ಲೊಂದು ರಾಜಕೀಯ ನಡೆಯುತ್ತೆ.
ಅವಳಿ ಮಕ್ಕಳು ಎರಡೂ ಗಂಡು ಆದರೆ ಒಳ್ಳೆಯದು ಒಬ್ರು ಹೇಳ್ತಾರೆ. ನಮ್ಮ ತಾಯಿ ಮನೇಲಿ ಇರೋದು ಗುರುಜಿ ನಾವು. ಅದೇ ಬರ್ತೀನಿ, ವಿಷಯಕ್ಕೆ ಬರ್ತೀನಿ. ಎರಡೂ ಗಂಡು ಮಕ್ಕಳು ಟ್ವಿನ್ಸ್ ಆದರೆ ಒಳ್ಳೆಯದು ಅಂತ ಒಬ್ರು ಹೇಳ್ತಾರೆ, ಕತೆ ಎಲ್ಲ ಕತೆನೇ ಅದು. ಎರಡೂ ಹೆಣ್ಣಾದರೆ ಅಂತ ಹೇಳ್ತಾರೆ. ಇನ್ನೊಂದು ಒಂದು ಗಂಡು ಒಂದು ಹೆಣ್ಣಾದರೆ ಎಲ್ಲ ಇವ್ರದೇ ಕತೆ ಸ್ಟೋರಿ. ಅಂದರೆ ಇವ್ರು ಏನು ಹೇಳ್ತಾರೆ, ಏನು ನಡಿಬೇಕು ಅದನ್ನು ಇವರೇ ಕ್ರಿಯೇಟ್ ಮಾಡ್ಕೊಂಡೆ ಒಳ್ಳೇದಾಯ್ತು ಬಿಡು ಅಂತಾರೆ. ಹಾಂ ಅಮ್ಮ ಕೇಳಿಸ್ತಾ ಇಲ್ವಾ? ನಾನು ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಿಮಗೆ 3ನೇ ತಿಂಗಳು ಗರ್ಭವತಿ ಆದಂಥ ಸಂದರ್ಭದಲ್ಲಿ 3ನೇ ತಿಂಗಳಿಂದ 4ನೇ ತಿಂಗಳು ನೆನಪಿದೆಯಾ? ಆಗ ನೀವು ಎಷ್ಟು ಒತ್ತಡದಲ್ಲಿ ಬೇಜಾರಲ್ಲಿದ್ರಿ, ಜ್ಞಾಪಕ ಇದೆಯಾ? ಏನು ಮಾಡೋದಪ್ಪ ನೀವು ಹಲೋ ಹಲೋ ಅಂದ್ರೆ ನಾನು ಏನೋ ಮಾಡೋಕ್ಕಾಗಲ್ಲ. ನೀವು ಮಾತಾಡ್ತಿರೋ ಸರಿಯಾಗಿ ಕೇಳಿಸ್ತಿಲ್ಲ. ನಮಗೆ ಕೇಳಿಸ್ತಿದೆ, ಇಲ್ಲಿ ಕೇಳಿಸ್ತಿದೆಯಾ ನಿಮಗೆ? ನೀವು ಗರ್ಭವತಿ ಆಗಿದ್ದಾಗ 3ನೇ ತಿಂಗಳಿಂದ 4ನೇ ತಿಂಗಳಲ್ಲಿ ನೀವು ಪಟ್ಟಂತಹ ಕೇಳಿಸ್ತಾ ಇಲ್ವಾ? ಟಿವಿ ನೋಡ್ಕೊಂಡು ಮಾತನಾಡಬೇಡಿಮ್ಮ. ಈಗ ಕೇಳಿಸ್ತಿದ್ಯಮ್ಮ? ಏನು ಮಾಡೋಕ್ಕಾಗಲ್ಲ. ನೀವು ಹಿಂಗೆ ಹೇಳಿದ್ರೆ ನಾನು ಹೇಳಿ ಸುಮ್ಮನೆ ಪ್ರಯೋಜನಕ್ಕೆ ಬರಲ್ಲ. ಟ್ವಿನ್ಸ್ ಆಗಿರೋದಕ್ಕೆ ಕಾರಣ ತಿಳ್ಕೊಳ್ಳಿ ಫಸ್ಟು. ತಾಯಿ ಅವಳಿ ಜವಳಿ ಮಕ್ಕಳು ಕುಟುಂಬದಲ್ಲಿ ಹುಟ್ಟಿದ್ರೆ ನಮ್ಮ ಕತೆ, ಕುಟುಂಬದ ಕತೆ ಏನು, ಮಕ್ಕಳ ಕತೆ ಏನು ಅಂತ ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ತಂದೆ ಮನೆ ತಾಯಿ ಮನೆ, ತಂದೆ ಮನೆ ತಾಯಿ ಮನೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಅಪ್ಪನ ಮನೆ ಬರುತ್ತೆ. ಗಂಡು ಮಕ್ಕಳು ಅವಳಿ ಆಗಿದ್ದಾಗ, ಅವಳಿ ಜವಳಿ ಮಕ್ಕಳು ಗಂಡು ಮಕ್ಕಳು ಹುಟ್ಟಿದ್ರೆ ತಾಯಿ ಮನೆಯಲ್ಲಿ ಯಾವ ಕಾರಣಕ್ಕೂ ಏನೂ ತಿಳ್ಕೊಂಡಿಲ್ಲ, ಏನೂ ಗೊತ್ತಿಲ್ಲ. ಆಸ್ತಿಯನ್ನು ಹೆಂಗೆ ಬೇಕಂಗೆ ಬೇಲಿ ಹಾಕ್ಕೊಂಡು ನಂದೇ ಆಸ್ತಿ ಅಂತ ಅಂದ್ಕೊಂಡು ದೇವರಿಗೆ ಜನರಿಗೆ ಎಲ್ಲರಿಗೂ ಬಾಯಿ ಟಾಟಾ ಮಾಡಿ ಆ ಕಾರಣದ ಫಲದಿಂದ ನಿಮಗೆ 2 ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿದ್ದಾರೆ. ಹೆಣ್ಣು ಹುಟ್ಟಿದರೆ ನಿಮ್ಮ ಯಜಮಾನರ ಮನೆ, ಗಂಡು ಹುಟ್ಟಿದ ದೆಸೆಯಿಂದ ನಿಮ್ಮ ತಂದೆ ಮನೇಲಿ ಇರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳಿ ಅಂತ ಭಗವಂತ ಅವಳಿ ಜವಳಿ ಕೊಟ್ಟ. ನೀವು ಕೇಳಕ್ಕೆ ಹೋಗಿಲ್ಲ. ತಪ್ಪ್ಯಾರದ್ದು? ಮಕ್ಕಳು ನಮ್ಗೆ ಹೇಳಿದ ಮಾತು ಕೇಳಲ್ಲ ಅಂತಾನೋ, ಅಥವಾ ಮದುವೆ ಆಗಲ್ಲ ಅಂತಾನೋ, ಅಥವಾ ಆರೋಗ್ಯ ಚೆನ್ನಾಗಿಲ್ಲ ಅಂತಾನೋ, ನಿಮ್ದು ಏನೇ ವಿಚಾರ ಇದ್ರೂ ಅವಳಿ ಜವಳಿ ಹುಟ್ಟಿದ ಮೇಲೆ ಕುಟುಂಬದಲ್ಲಿ ನಡೆದಿರತಕ್ಕಂತಹ ಘೋರ ಅಪರಾಧ ಏನು ಅಂದರೆ ಏನನ್ನೂ ಮಾಡಿಲ್ಲ, ಮಾಡುವುದಿಲ್ಲ, ಗೊತ್ತಿಲ್ಲ, ನಂಬಿಲ್ಲ ಅಂತಕ್ಕಂತಹ ಇತಿಹಾಸ ತೋರಿಸುತ್ತೆ. ಅಮ್ಮ ಅರ್ಥ ಆಯ್ತಾ? ಅಷ್ಟೇ ಅಮ್ಮ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಕ್ಕಳ ಮೇಲೆ ದೂರ ಕೊಡಬೇಡಿ, ಮಕ್ಕಳ ಬಗ್ಗೆ ಏನು ಅನ್ಕೋಬೇಡಿ. ಫಸ್ಟು ನಮ್ಮ ಕರ್ತವ್ಯವನ್ನು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋದೇ ಮೊದಲನೇ ಕೆಲಸ. ತಿಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವಾಗಲೇ ಆಹಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾವ ಆಹಾರವನ್ನು ಸೇವಿಸಿದ್ರೆ ಉತ್ತಮ? ಇಲ್ಲಿ ಆಹಾರ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕಿನ್ನಮ್ಮ ಗುಣ ಅಂತಕ್ಕಂಥದ್ದು ಆಹಾರದಿಂದ ಬರುತ್ತೆ ಅಂತ ವಿಚಾರ ಹೇಳಿದೆ. ಹೌದು ಹೌದು. ಗುಣ ಯಾವುದರಿಂದ ಬರುತ್ತೆ? ಆಹಾರದಿಂದ. ಆಹಾರ ಸೇವನೆಯಿಂದ ಗುಣ ಬರುತ್ತೆ, ಗುಣ ಇರುತ್ತೆ. ಇಲ್ಲಿ ನಾವು ಮಾತಾಡ್ತಿರೋದು ಮನಸ್ಸು, ಹೌದಾ? ಈ ಮನಸ್ಸಿಗೆ ಪ್ರಸನ್ನತೆ ಬರ್ತಕ್ಕಂಥದ್ದು, ನೆಮ್ಮದಿ, ತೃಪ್ತಿಯಾಗಿ ಆರಾಮಾಗಿದ್ದೀನಪ್ಪ, ನನಗೇನು ಯೋಚನೆ ಇಲ್ಲ, ಭಗವಂತ ಕೊಟ್ಟಂಗೆ ಎಲ್ಲ ತೃಪ್ತಿಯಾಗಿದೆ, ಆ ಖುಷಿ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಆಸ್ತಿ ಸಂಪಾದನೆ ಮಾಡ್ಬೋದು, ಮನಸ್ಸು ತೃಪ್ತಿಯನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ಚೆನ್ನಾಗಿರ್ಬೇಕಂತ ಎಲ್ರಿಗೂ ಆಸೆನೆ, ಆದರೆ ಅದ್ರ ಬಗ್ಗೆ ನಾವು ಯಾವುದೇ ಪರೀಕ್ಷೆಗಳನ್ನು ಕಟ್ಟಿಲ್ಲ. ಮನಸ್ಸು ಚೆನ್ನಾಗಿರೋಕ್ಕೆ ಯಾವ ಪರೀಕ್ಷೆ ಕಟ್ಟಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಹೌದಾ? ಸೊ ಆದರೂ ನಾವೇನು ಮಾಡ್ತೀವಿ, ಆಸ್ತಿ ಮಾಡಿದ್ರೆ ಚೆನ್ನಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ ಅಂತೀವಿ, ಮದುವೆ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ತೀವಿ ಅಂತೀವಿ, ಹೌದಾ? ಮಕ್ಕಳು ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡ್ರೆ ನೆಮ್ಮದಿಯಾಗಿರ್ತೀವಿ ಅಂತೀವಿ. ಒಬ್ಬ ಮಗನ ಮದುವೆ ಮಾಡಿದೆ ಪರವಾಗಿಲ್ಲ, ಇನ್ನೊಬ್ಬರು ಮಾಡಿಬಿಟ್ರೆ ಇಬ್ಬರು ಸೊಸೆ ಬಂದರೆ ನಾನು ಚೆನ್ನಾಗಿರ್ತೀನಿ ಅಂತ ಮದುವೆ ಮಾಡ್ತಾರೆ. ಇನ್ನೂ ಕಷ್ಟ ಜಾಸ್ತಿ ಆಗತ್ತೆ ಅಂದರೆ ನಮ್ಮ ಜನಕ್ಕಿನ್ನೂ ಗೊತ್ತಿಲ್ಲ. ಅಂದರೆ ನಮ್ಮ ಕಲ್ಪನೆಗಳು ಏನಾಗ್ತಾ ಇದೆ ಅಂದರೆ ನಮ್ಮ ಮನಸ್ಸು ರಿಪೇರಿ ಮಾಡ್ತಾ ಇಲ್ಲ, ಇನ್ನೂ ಜಾಸ್ತಿ ಮಾಡಿ ಮನಸ್ಸಿಗೆ ಹಿಂಸೆ ಆಗ್ತಾ ಇದೆ. ಯಾಕೆ? ಆಸೆ ಬಂತಲ್ಲ ಇಲ್ಲಿ. ಆ ಆಸೆ ಅನ್ನೋದು ನಮ್ಮ ಮನಸ್ಸನ್ನು, ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಈ ಆಸೆ ಬರೋತ್ತಪ್ಪ ಅಂದರೆ ಅದಕ್ಕೆ ರಿಪೇರಿ ಏನು, ಅದು ತಿಳ್ಕೊಳ್ತಕ್ಕಂಥ ವಿಷಯಕ್ಕೆ ಬರಬೇಕು. ಇದಕ್ಕೆ ಕಾರಣ ಇಷ್ಟೇ, ನಾವು ಮನೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಲೆಕ್ಕದಲ್ಲಿ ಒಂದು ಆರೋಗ್ಯ ಬೇಕು. ಆರೋಗ್ಯ ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ಇರಬೇಕು, ಇನ್ನೊಂದು ಮನಸ್ಸು ಚೆನ್ನಾಗಿರಬೇಕು, ನೆಮ್ಮದಿ ಇರಬೇಕು. ಒಂದು ಆರೋಗ್ಯ, ಇನ್ನೊಂದು ಮನಸ್ಸು. ಈ ಸಂಭಾಷಣೆ ನಿಲ್ಲಿಸಲ್ಲ, ನಮಗೆ ದೊಡ್ಡ ಹಿಂಸೆ ಆಗತ್ತೆ. ಏನು ಮಾಡೋಣ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ಮನಸ್ಸು, ಒಂದು ಆರೋಗ್ಯ. ಹೌದು.
ಇದು ನಮ್ಮ ವಾಸದ ಮನೆಯಲ್ಲೇ ಇರ್ತಕ್ಕಂಥದ್ದು. ಆರೋಗ್ಯ ಮತ್ತು ಮನಸ್ಸು ಮನೆಯಲ್ಲೇ ಇರ್ತಕ್ಕಂಥದ್ದು. ಯಾವುದು ಅಂದರೆ ಒಂದು ಮುಂಬಾಗಿಲು, ಒಂದು ಹಿಂಬಾಗಿಲು. ಮನಸ್ಸಿರೋದು ಯಾವುದು? ಹಿಂಬಾಗಿಲಲ್ಲಿ. ಆರೋಗ್ಯ ಇರೋದು ಯಾವುದು? ಮುಂಬಾಗಿಲಲ್ಲಿ. ಅಮ್ಮ, ಈಗ 2 ಬಾಗಿಲು ಇರ್ತಕ್ಕಂಥ ಮನೆ ಎಲ್ಲಿದೆ? ಎಲ್ಲಿದೆ 2 ಬಾಗಿಲು ಇರ್ತಕ್ಕಂಥ ಮನೆ ಎಲ್ಲಿದೆ ಅಂದರೆ ಪೂರ್ವ ಪಶ್ಚಿಮ ಕೇಳ್ತಾ ಇರೋದು. ಉತ್ತರ ದಕ್ಷಿಣಕ್ಕೂ ಇಟ್ಕೊಂಡಿವಿ ಸ್ವಾಮಿ ಅಂತ ನನಗೆ ಗೊತ್ತಿಲ್ಲ. ಪೂರ್ವ ಪಶ್ಚಿಮಕ್ಕೆ 2 ಬಾಗಿಲು ಇದೆಯಾ ನಿಮ್ಮ ಮನೇಲಿ? ದಯವಿಟ್ಟು ನೋಡ್ಕೊಳ್ಳಿ. ಪೂರ್ವ ಪಶ್ಚಿಮದಲ್ಲಿ. ಆರೋಗ್ಯ ಬೇಕಾ? ಪೂರ್ವದ ಬಾಗಿಲು. ಹೌದಾ? ಮನಸ್ಸು ನೆಮ್ಮದಿ ಬೇಕಾ? ಪಶ್ಚಿಮದ ಬಾಗಿಲು. ಪಶ್ಚಿಮ. ಈಗ ಈ ಪೂರ್ವ ಪಶ್ಚಿಮ ಏನಕ್ಕೆ ಬೇಕಾಗತ್ತೆ? ಯಾವ ಶಾಸ್ತ್ರಕ್ಕನುಸಾರವಾಗಿ ಅರ್ಥ ಆಗಬೇಕು ಅಂತ 2 ಬಾಗಿಲು ಇಡಲೇಬೇಕು ಅಂತ ಪ್ರಶ್ನೆ ಬರುತ್ತೆ. ಹೌದಾ? ಬರುತ್ತಲ್ವಾ? ಆದರೆ 2 ಬಾಗಿಲು ಏನಕ್ಕೆ ಬೇಕು ಅಂದರೆ ಹೆಣ್ಣು ಮಕ್ಕಳಿಗೋಸ್ಕರವಾಗಿ 2 ಬಾಗಿಲು ಬೇಕು. ಹೆಣ್ಣು ಮಕ್ಕಳಿಗೋಸ್ಕರವಾಗಿ ನಾನು ಆವಾಗಲೇ ಹೇಳಿದೆ ಒಳ್ಳೆಯ ಆಭರಣ ಯಾವುದು ಅಂತ. ಈ ಆಭರಣ ಯಾವುದು ಅಂದರೆ ಮನೆಗೆ ಹಿಂಬಾಗಿಲು. ಮನೆಗೆ ಹಿಂಬಾಗಿಲು. ಮನೆಯ ಹೆಂಗಸರಿಗೆ, ಹೆಣ್ಣು ಮಕ್ಕಳು ಯಾರು ಹೆಂಗಸರಿರ್ತಾರೆ ಅಷ್ಟು ಜನಕ್ಕೂ ಮನೆಯ ಹಿಂಬಾಗಿಲಿದ್ದಾಗ ಆ ಮನೆಯಲ್ಲಿ ಮನಸ್ಸು ಪ್ರಸನ್ನತೆಯಾಗಿರ್ತಕ್ಕಂತಹ ಸ್ಥಿತಿ ಆ ಬಾಗಿಲಿದ್ರೆ ಆ ಮನಸ್ಸು ಸಿಕ್ಕತ್ತೆ. ಯಾಕೆ ಅಂದರೆ ಚಂದ್ರನ ಭಾಗ ಅದು. ಈಗ ಅಲ್ಲಿ ಯಾಕೆ ಬಾಗಿಲು, ಹಿಂದ್ಗಡೆ ಬಾಗಿಲು ಬೇಕೇ ಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹೆಣ್ಣು ನೆಮ್ಮದಿಯಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಯಾವ್ಯಾವುದು? ಕೈ, ಕಾಲು, ಮನಸ್ಸು, ಮಾತು ಇದಿಷ್ಟು ಚೆನ್ನಾಗಿರ್ಬೇಕು ಹೆಣ್ಣಿಗೆ. ಹೌದಾ? ದೇಹದಲ್ಲಿ ಯಾವುದು ನೋವಿರಬಾರ್ದು. ಮುಖ್ಯ ತಾನೆ? ನೋವಿರಬಾರ್ದು. ಮನಸ್ಸು ಮತ್ತೆ ಮೃದುವಾದ ಮಾತು ಬೇಕು. ಮನಸ್ಸು ಚೆನ್ನಾಗಿದ್ರೆ ಮಾತು ಮೃದುವಾಗಿರುತ್ತೆ. ಹೌದಾ? ಯಾವ ಹೆಣ್ಣಿಗೆ ಬೇಡ? ಎಲ್ಲ ಹೆಣ್ಣಿಗೂ ಬೇಕು. ಆದ್ರೆ ಎಷ್ಟು ಜನ ಹೆಣ್ಣು ಮಕ್ಕಳಿಗಿದೆ? ಎಷ್ಟು ಜನ ಮನೇಲಿರ್ತಕ್ಕಂಥ ಹೆಂಡತಿ ಅವ್ರಿಗಿದೆ? ವಟ 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 ಅಂತ ಯಾಕೆ ಹೊಡ್ಕೊತೀಯ? ಸುಮ್ಮನೆ ಈಗ ತಾನೇ ಮನೆಗೆ ಬಂದಿದ್ದೀನಿ ಅಂತ ಎಷ್ಟೋ ಜನ ಗಂಡನ ಬೈತಾರೆ, ಗಂಡ ಹೆಂಡತಿಗೆ ಬೈತಾರೆ. ನಾನು ಹೊಡ್ಕೊಳ್ಳೋದೇ ನಿಮ್ಗೆ ಆಗತ್ತೆ, ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ನೀವು ಅಂತ ಅಲ್ಲಿ ರಿವರ್ಸ್ ಆಗತ್ತೆ. ಇದಕ್ಕೆ ಕಾರಣ ಏನಂದರೆ ಪ್ರತಿ ತಿಂಗಳು ರಜಾ ಆಗ್ತಕ್ಕಂಥ ಹೆಣ್ಣು, ಇದು ತುಂಬ ನಾಜೂಕಾದ ವಿಚಾರ. ಪ್ರತಿ ತಿಂಗಳಲ್ಲಿ ಆಗ್ತಕ್ಕಂಥ ರಜಾ ಅಂತ ಏನಿದೆ ಹೆಣ್ಣಿಗೆ, ಹೌದಾ? ಆ ಪೀರಿಯಡ್ಸ್ ಆಗುವಂಥ ಹೆಣ್ಣು ಮಕ್ಕಳು ಮುಂಬಾಗಲನ್ನ ಪ್ರವೇಶ ಮಾಡಿದರೆ ಹುಚ್ಚುತನ ಪ್ರಾಪ್ತಿ. ಹಿಂಬಾಗ್ಲಲ್ಲೇ ಹೋಗಬೇಕು, ಹಿಂಬಾಗ್ಲಲ್ಲೇ ಓಡಾಡಬೇಕು. ಮುಂಬಾಗಿಲನ್ನು ಪ್ರವೇಶ ಮಾಡಿದರೆ 3 ದಿನದವರೆಗೂ ಯಾವುದೇ ಹೆಣ್ಣು ಮುಂಬಾಗಿಲಿಗೆ ಪ್ರವೇಶ ಮಾಡಿದರೆ ಋತುವಾದವರು ಅಂದರೆ ಪ್ರತಿ ತಿಂಗಳು ಆದವರು, ಅವರ ಆರೋಗ್ಯ ಪೂರ್ಣವಾಗಿ ಕೆಟ್ಟೋಗಿರುತ್ತೆ, ಸತ್ತೋಗಿರುತ್ತೆ. ಅದಕ್ಕೋಸ್ಕರವಾಗಿ ಮನೆಯ ಹಿಂಬಾಗಿಲು ಬೇಕು. ಆಮೇಲೆ ಗಂಡಸರು ಚೌರ ಮಾಡಿಸ್ಕೊಂಬತ್ತಾರಲ್ಲ, ಹೇರ್ ಕಟಿಂಗ್, ಅವರು ಮುಂಬಾಗಿಲಿಂದ ಬರಂಗಿಲ್ಲ, ಹಿಂಬಾಗಿಲಿಂದಾನೇ ಬರಬೇಕು. ಯಾತಕ್ಕೆ ಹಿಂಬಾಗಿಲಿಡಬೇಕು ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಪಶ್ಚಿಮದಲ್ಲಿ ಬಾಗಿಲು ಯಾಕೆ ಇಡಲೇಬೇಕು ಅಂತಕ್ಕಂಥ ಸತ್ಯ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹೆಂಗಸರಿಗೆ ಒಂದು, ಗಂಡಸರಿಗೆ ಒಂದು ಹಿಂಬಾಗಿಲೇ ಸತ್ಯ. ಹಿಂಬಾಗಿಲು. ಈಗ ಆ ಬಾಗಿಲಲ್ಲಿ ನಾವು ಮೇನ್ ಡೋರಲ್ಲೇ ಓಡಾಡ್ತೀವಿ ಅಂದರೆ ಆ ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳು ನಿಮ್ಮ ಮಾತನ್ನು ಧಿಕ್ಕರಿಸುವಂಥ ಮಕ್ಕಳೇ ಆಗಿರ್ತಾರೆ. ಅದು ಹೆಂಡತಿ ಇರ್ಬೋದು, ಮಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಧಿಕ್ಕರಿಸ್ತಾರೆ. ನೀವು ಹೇಳ್ದಂಗೆ ಮದುವೆನೂ ಮಾಡ್ಕೊಳ್ಳಲ್ಲ, ನೀವು ಹೇಳ್ದಂಗೆ ಕೇಳೋದೂ ಇಲ್ಲ, ನೀವೇನು ಹೇಳಿದ್ರು ಒಪ್ಪಲ್ಲ. ಯಾಕೆ ಅಂದರೆ ಮನಸ್ಥಿತಿಗನುಸಾರವಾಗಿ ಹಿಂಬಾಗಿಲನ್ನು ನೀವು ಇಟ್ಟಿದ್ದೀರಾ. ಇಲ್ಲಿ ಬೆಳಿಗ್ಗೆ ನಾನು ಹೇಳಿರ್ತಕ್ಕಂಥದ್ದು ಮುಂಜಾನೆ, ಸಂಜೆ, ಮುಸ್ಸಂಜೆ, ಈ ಎರಡು ಬಾಗಿಲಿಗೆ ಬೇಕು. ಮುಂಜಾನೆ ಪೂರ್ವಕ್ಕೆ ಬೇಕು, ಮುಸ್ಸಂಜೆ ಪಶ್ಚಿಮಕ್ಕೆ ಬೇಕು. ಎಷ್ಟು ಅರ್ಥಗರ್ಭಿತವಾಗಿದೆ ಸ್ವಲ್ಪ ಯೋಚನೆ ಮಾಡಬೇಕು. ಹೌದಾ? ಆದರೆ ನಾವು ಈ ಸತ್ಯನೇ ಅರ್ಥ ಮಾಡ್ಕೊಂಡು ಮನೆ ಕಟ್ಟಿಲ್ಲ ಅಂದರೆ ಆರೋಗ್ಯವಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಯಾಕೆ ಹಿಂಗೆ ಆಡ್ತಾರೆ, ನನ್ನ ಹೆಂಡತಿ ಯಾಕೆ ಹಿಂಗೆ ಆಡ್ತಾರೆ ಅಂತ ಪ್ರಶ್ನೆ ಹಾಕಿದ್ರೆ ಇದನ್ನು ನೀವು ಶಾಸ್ತ್ರ ಕೇಳಿಕೊಂಡು, ಅದಕ್ಕೆ ಉದಾಹರಣೆ ಹೇಳಿದೆ ನಾನು. ಮಾಂಸ ತಿನ್ನೋರಿಗೆ ಯಾವ ಕಾರಣಕ್ಕೂ ಗಣಕೂಟಗಳು, ಹೆಸರು ಬಲ, ಹೊಂದಾಣಿಕೆ ಬರಲ್ಲ. ಈಗ ಮದುವೆ ಮಾಡೋರಿಗೆ ಮಾಂಸ ತಿನ್ನೋರಿಗೆ ಒಂದು ಪಂಚಾಂಗ ಇದೆಯಾ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಪಂಚಾಂಗದಲ್ಲಿ ಮಾಂಸ ತಿನ್ನೋರಿಗೆ ಒಂದು ಪಂಚಾಂಗ, ಮಾಂಸ ತಿಂದಿರೋರಿಗೆ ಒಂದು ಪಂಚಾಂಗ ಇದೆಯಾ ಪ್ರಪಂಚದಲ್ಲಿ? ಇಲ್ಲ ಅಲ್ಲ. ಅದನ್ನು ಹೇಳ್ತಿರೋದು ನಾನು ಒಬ್ಬನೇ. ಈಗ ನೀವು ಹೋಗ್ಬಿಟ್ಟು ಸ್ವಾಮಿ ನಮ್ಮ ಹೆಣ್ಣು ಮಾಂಸ ತಿನ್ನುತ್ತೆ, ತಿನ್ನಲ್ಲ, ಹೆಣ್ಣು ಗಂಡು ಅಂತ ಯಾರೋ ಹೋಗಿ ಶಾಸ್ತ್ರ ಕೇಳ್ತಾರಾ? ಹೋಗ್ಲಿ, ಶಾಸ್ತ್ರ ಹೇಳೋರು ಹೆಣ್ಣು ಗಂಡು ನೀವು ಯಾರು ವೆಜ್ಜಾ ನಾನ್ ವೆಜ್ ಅಂತ ಕೇಳ್ತಾರಾ? ಇಲ್ವಲ್ಲ. ಇಲ್ಲಿ ಜಾತಿ ಪ್ರಶ್ನೆ ಮಾತಾಡ್ತಾ ಇಲ್ಲ ನಾನು.
ಕಾರಣ ಏನಪ್ಪ ಅಂದರೆ ದೇಹ ಹೊಂದಾಣಿಕೆ ಆಗದೆ ಇರತಕ್ಕಂಥದ್ದು, ಮನುಷ್ಯನ ದೇಹ ಹೊಂದಾಣಿಕೆ ಆಗದೆ ಇರತಕ್ಕಂಥದ್ದು ಮಾಂಸ. ಯಾಕೆ ಅಂದರೆ ಹರಗಲಿಕ್ಕೆ ನಮ್ಮ ದೇಹದಲ್ಲಿ ತಾಕತ್ತಿಲ್ಲ. ಅಲ್ಲ, ತಿಂದ ಮೇಲೆ ದೇವರು ಅರಗಿಸಲ್ವಾ ಅಂತ ನೀವು ಅನ್ಕೊಂಡ ನನಗೆ ಗೊತ್ತಿಲ್ಲ. ತಿನ್ನಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ತಿನ್ನಿ. ಆದರೆ ಅದರದ್ದೊಂದು ಕ್ರಮ ಇದೆ. ಯಾರು ತಿನ್ನಬೇಕು, ಯಾರು ತಿನ್ನಬಾರ್ದು, ಈ ಕ್ರಮವನ್ನು ಅನುಸರಿಸಿದಾಗ ಅದು ಸರಿ ಹೋಗುತ್ತೆ. ಈ ವಯಸ್ಸಾಯ್ತಾ ಚಪಲತೆ ಜಾಸ್ತಿ ಅಲ್ವಾ? ಅವ್ರು ತಿನ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಒಟ್ಕೊಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಚಿಕ್ಕವರು ಕೋಪ ಬರೆಸ್ತಾರೆ. ಹೌದಾ? ಮನೆಯಲ್ಲಿ ದಿನ ಜಗಳ ಆಗುತ್ತಾ ಇಲ್ವಾ? ಆಗುತ್ತೆ. ಈಗ ತಿನ್ನಬೇಡ ಅಂದರೆ ಜಗಳ, ತಿಂದರೆ ಜಗಳ. ಹೆಂಗೆ ಬದುಕೋದು ಮನೆಯಲ್ಲಿ? ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಕಾರಣ ಏನಂದರೆ ಅದು ಜೀರ್ಣ ಆಗುವಂಥ ಶಕ್ತಿ ನಿಮ್ಮಲ್ಲಿದ್ದರೆ, ಆ ಕೆಲಸವನ್ನು ನೀವು ಮಾಡ್ತಾ ಇದ್ದರೆ ತಿನ್ನಿ. ನಿಮಗೆ 3 ಇಡ್ಲಿ ತಿನ್ಬಿಟ್ಟು ಕರಗಿಸ್ಕೊಳ್ದೇ ಇರುವಂಥ ಮಟ್ಟಕ್ಕಿರೋ ನೀವು ನಾನುವೇ ಚೆನ್ನಾಗಿ ರುಚಿಯಾಗೈತೆ ಅಂತ ಬಾರಿಸ್ಬಿಟ್ರೆ ಹೊಟ್ಟೆ ಏನಾಗಬೇಕು? ಹೌದಾ? ಹೌದು. ಅದು ಹೊರಗೆ ಬರೋಕ್ಕೆ ಎಷ್ಟು ದಿನ ಬೇಕು ಅಂತ ನಿಮ್ಗೆ ಅರ್ಥ ಆಗಲ್ಲ ಆವಾಗ. ಯಾಕೆ ಅಂದರೆ ಟೇಸ್ಟು. ಅದು ಹೊರಗೆ ಬರೋವರೆಗೂ ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರ್ತದೆ. ಹೌದಾ? ಇದು ನಮಗೆ ಗೊತ್ತಿಲ್ಲ. ಈಗ ಶಾಸ್ತ್ರ ಅಂತಕ್ಕಂತಹ ವಿಚಾರದಲ್ಲಿ ನಾವೆಷ್ಟು ಅವಮಾನ ಮಾಡ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡಮ್ಮ. ಹೌದು ಅಲ್ವಾ? ಈಗ ಈ ವಿಚಾರ ನೀವೇ ಯೋಚನೆ ಮಾಡ್ಕೊಳ್ಳಿ ಕೂತ್ಕೊಂಡು ವೀಕ್ಷಕರೇ. ಮದುವೆ ಮಾಡುವಾಗ ಹೊಂದಾಣಿಕೆ ಮಾಡಿ ಹೆಸರು ಬಲಕ್ಕೆ ಶಾಸ್ತ್ರ ಕೇಳಿ ಮದುವೆ ಮಾಡುವಂಥ ನಾವು ಯಾಕೆ ಯಾರೂ ಚೆನ್ನಾಗಿಲ್ಲ ಅಂದರೆ ಮಾಂಸಾಹಾರಕ್ಕೆ ಶಾಸ್ತ್ರ ಬರಲ್ಲ. ಶಾಸ್ತ್ರದಲ್ಲಿ ಮಾಂಸಾಹಾರಿಗಳಿಗೆ ಯಾವ ಕಾರಣಕ್ಕೂ ಈ ಗ್ರಹ ಬಲ ನಕ್ಷತ್ರ ಯಾಕೆ ಬೇಕು ಅಂದರೆ ಈ ನಕ್ಷತ್ರದಲ್ಲಿ ತಂದೆ ತಾಯಿ ಏನು ತಿಂದ ಅಭ್ಯಾಸ ಇದೆ, ಎಷ್ಟೊತ್ತಿಗೆ ತಿಂದ ಅಭ್ಯಾಸ ಇದೆ, ಅದು ಕರಗಿಸಿದಾರ ಇಲ್ವಾ ಅಂತಕ್ಕಂಥದ್ದೇ ನೀವು ಹೊಟ್ಟೆಲಿ ಹುಟ್ಟೋ ಮಗು. ಅರ್ಥ ಆಯ್ತಮ್ಮ? ಮಾಂಸಾಹಾರಿಗಳಾಗಲಿ ಸಸ್ಯಾಹಾರಿಗಳಾಗಲಿ ನೀವು ಯಾವ ರೀತಿ ಯಾವ ಸಮಯಕ್ಕೆ ಏನೇನು ತಿಂದಿದ್ದೀರಾ, ಅದನ್ನು ಎಷ್ಟು ಕರಗಿಸಿದ್ದೀರಾ, ಎಷ್ಟು ಹೊರಗಡೆ ಕಳಿಸೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗಿದೆ. ಅಮ್ಮ ತಿನ್ನೋದು ಗೊತ್ತು, ಹೊರಗೆ ಕಳ್ಸೋಕ್ಕೆ ಮನುಷ್ಯನ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಂದೇ ಗೊತ್ತಿರೋದು ವಾಕ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಅಪ್ರಾಣೆ ಆಗಲ್ಲ. ತಿಂದಿರೋದಕ್ಕೆ ನೀವು ವಾಕ್ ಮಾಡಿದ್ರೆ ಇಡೀ ದಿನ ವಾಕ್ ಮಾಡಿದ್ರೂ ಆಗಲ್ಲ, ಕಾಲು ಬಿದ್ದೋಯ್ತವೆ, ಎಷ್ಟೊಂದು ನೋವು ಬಂದ್ಬಿಡ್ತಾರೆ, ನನ್ನ ಕಾಲು ಆಗಲ್ಲ ಅಂತ. ಈ ರೀತಿ ಆಗಿರ್ತಕ್ಕಂಥದ್ದಕ್ಕೆ ಹರಗಿಸುವ ಶಕ್ತಿ ನಮಗೆ ಗೊತ್ತಿಲ್ಲ ಅಂದಾಗ ಸಸ್ಯಾಹಾರಿ ಆಗಲಿ ಮಾಂಸಾಹಾರಿ ಆಗಲಿ ನಿಮ್ಮ ಮನಸ್ಥಿತಿ ಹೊಂದಾಣಿಕೆ ಬರಲ್ಲ. ಎಲ್ಲೇ ಹೋಗಿ ಕಾಶಿಗೆ ಹೋಗಿ ಬಂದ್ರೂ, ಎಲ್ಲಿ ಹನಿಮೂನ್ಗೆ ಹೋಗಿ ಬಂದ್ರೂ, ಹನಿಮೂನ್ಗೆ ಹೋದ್ರೂ ಗಂಡ ಹೆಂಡತಿ ಜಗಳ ಆಡ್ತಾರೆ. ಹೌದು. ಖರ್ಚು ಮಾಡಿಕೊಂಡು ಚೆನ್ನಾಗಿ ಜಾಲಿಯಾಗಿ ಹೋಗಿ ಬರೋಣ ಅಂತ ಹೋಯ್ತಾರೆ. ಹೋಯ್ತಾನೆ ಜಗಳ ಆಡ್ಕೊಂಡು ಆ ಕಡೆಯಿಂದ ಬರುವಾಗ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಬರೋ ಸಾಧ್ಯತೆ ಇರುತ್ತೆ. ಹೌದು ಹೌದು. ಅದೇ ರೀತಿಯಾಗಿ ಆ ಲೆಕ್ಕಾಚಾರದಲ್ಲಿ ಬಂದಾಗ ಮೈಸೂರಲ್ಲಿ ಹೋಗಿ ಚಾಮುಂಡಿ ಬೆಟ್ಟ ನಂಜುಂಡೇಶ್ವರ ಇಬ್ಬರನ್ನು ನೋಡಿದ್ರೆ ಮನೆಗೆ ಬರೋವರೆಗೂ ಗಂಡ ಹೆಂಡತಿ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಆಗಿರ್ತಾರೆ. ಇದಕ್ಕೆ ಕಾಂಬಿನೇಷನ್. ನಂಜುಂಡೇಶ್ವರನ ದರ್ಶನ, ಚಾಮುಂಡೇಶ್ವರಿ ದರ್ಶನ. ಹೊಸ್ದಾಗಿ ಮದುವೆ ಮಾಡ್ಕೊಂಡು ಯಾರು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಸ್ಟೈಲಾಗಿ ಕರ್ಕೊಂಡು ಆ ಕಡೆಯಿಂದ ಬರುವಾಗ ಮುಖ ಆ ಕಡೆ ಒಂದು ಈ ಕಡೆ ಒಂದು. ಆದರೆ ಇವರಿಬ್ಬರನ್ನು ಯಾಕೆ ದರ್ಶನ ಮಾಡಬಾರ್ದು? ಇಬ್ಬರು ದೇವರಲ್ವಾ? ಸತ್ಯನೇ. ಆದರೆ ಚಾಮುಂಡೇಶ್ವರಿ ನಂಜುಂಡೇಶ್ವರನ ಏನಾಗಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ನೀವು ಹಂಗೆ ಅನ್ಕೊಂಡಿದ್ದೀರ. ಇದು ತಿಳ್ಕೊಬೇಕಲ್ಲ. ನಾವು ದೇವ ದರ್ಶನ ಮಾಡಬೇಕಾದ್ರೂ ಸಂಬಂಧ ಹೇಗೆ, ದರ್ಶನ ಮಾಡೋದ್ರಿಂದ ನಮ್ಗೆ ಒಳ್ಳೇದ ಕೆಟ್ಟದ್ದ? ಅಲ್ಲ, ದೇವ್ರಲ್ವಾ? ಎಲ್ಲ ದೇವರು ಒಳ್ಳೇದು ಮಾಡಲ್ವೇ? ಮರಿ ಕತ್ತರಿಸೋ ದೇವರಿಗೆ ಮಂತ್ರ ಹೇಳಿದ್ರೆ ಬಗ್ಗಲ್ಲ, ಅದಕ್ಕೆ ಮರಿನೇ ಕಟ್ ಮಾಡಬೇಕು ಅಲ್ಲಮ್ಮ. ಮಂತ್ರ ಹೇಳೋ ದೇವರಿಗೆ ಮರಿ ಕತ್ತರಿಸೋಕ್ಕಾಗಲ್ಲ. ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಯಾವ್ಯಾವ ದೇವರಿಗೆ ಏನೇನು ಆಹಾರ ಕೊಡ್ತೀವೋ ಹಂಗೆ ನಮ್ಮ ಮನಸ್ಸು ಹಾಳಾಗತ್ತೆ, ನಮ್ಮ ದೇಹ ಹಾಳಾಗತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಇಷ್ಟೇ. ನಾವು ಮಾಡಬೇಕಾಗಿರುತ್ತೆ ನಮ್ಮ ಆಹಾರ ಸೇವನೆಯಿಂದ ಆ ಕ್ರಮ ತಪ್ಪಿರುವ ಕಾರಣ ಗಂಡ ಹೆಂಡತಿ ಯಾವ ಕಾರಣಕ್ಕೂ ಹೊಂದಾಣಿಕೆ ಆಗೋದಕ್ಕೆ ಮನಸ್ಥಿತಿ ಯಾವ ಕಾರಣಕ್ಕೂ ಸಿಕ್ಕಿಲ್ಲ. ಅದಕ್ಕೆ ಪ್ರಯತ್ನ ಮಾಡೋದಾದರೆ ಹೇಳ್ಕೊಡೋಣ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದ ಗುರೂಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 8618915231, 91082588834.